ಆಸೀನರಾಗಿರುವ ಸಾಹಿತಿ, ಪತ್ರಕರ್ತ, ನಿರ್ದೇಶಕ, ಸಮಾಜದ ಬಂಧು ಶ್ರೀ ಯೋಗೇಶ್ ಮಾಸ್ಟರವರೇ, ಮತ್ತೋರ್ವ ಅತಿಥಿಯಾಗಿ ಆಗಮಿಸಿರುವಂತಹ ರೆವರೆಂಡ್ ಡಾಕ್ಟರ್ ಡಿ ಮನೋಹರ್ ಪ್ರಸಾದ್ ರವರೇ, ಮತ್ತು ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಡೈರಿ ವೆಲ್ಫೇರ್ ಅಸೋಸಿಯೇಷನ್ ಅಧ್ಯಕ್ಷ ಜನಾಬ್ ಶಂಸುದ್ದೀನ್ ನಡ್ಡೂರ್ ಅವರೇ, ಮತ್ತು ಬ್ಯಾರಿ ಸೆಂಟ್ರಲ್ ಕಮಿಟಿ ಬೆಂಗಳೂರು ಇದರ ಅಧ್ಯಕ್ಷರಾಗಿರುವಂತಹ ಶಬೀರ್ ಬ್ರಿಗೇಡ್ ರವರೇ, ಮತ್ತು MMYC ಇದರ ಅಧ್ಯಕ್ಷರಾಗಿರುವಂಥ ಅಬೂಬಕರ್ ಅವರೇ, ನನ್ನ ಮಾತನ್ನು ಆಲಿಸುತ್ತಿರುವಂತಹ ನನ್ನೆಲ್ಲ ಆತ್ಮೀಯ ಹಿರಿಯ ಕಿರಿಯ ಸಹೋದರ ಸಹೋದರಿಯರೇ, ಅಸ್ಸಲಾಮು ಅಲೈಕುಂ ವರಹಮತುಲ್ಲಾ. ಜಗತ್ ಸೃಷ್ಟಿಕರ್ತನ ಶಾಂತಿ ನಮ್ಮ ಮೇಲಿರಲಿ. ಬೆಂಗಳೂರು ನಮ್ಮ ರಾಜಧಾನಿ 20 ವರ್ಷಗಳ ಹಿಂದೆ ನಡೆದಂತಹ ಆರಂಭಗೊಂಡಂಥ ಒಂದು ಪಯಣ ಇಂದು ಇಲ್ಲಿಗೆ ತಲುಪಿದೆ. ಒಂದು ವಿಚಾರಗೋಷ್ಠಿ ಎಂಬ ನೆಲೆಯಲ್ಲಿ ನಮ್ಮ ಪಾದವನ್ನು ಇಲ್ಲಿ ನಾವು ಊರಿದ್ದೇವೆ. ಮುಂದಿನ ದಿನಗಳಲ್ಲಿ ನಾವು ನಮ್ಮ ಅಭಿಯಾನಗಳನ್ನು ಇನ್ನೂ ಹೆಚ್ಚು ಶಕ್ತವಾಗಿ ರಾಜ್ಯದ ಅಷ್ಟ ದಿಕ್ಕುಗಳಿಗೆ ನಾವು ಪಸರಿಸ ಬಯಸ್ತಾ ಇದ್ದೇವೆ. ವಿಚಾರಗೋಷ್ಠಿಯ ವಿಷಯ ಶೋಷಿತ ಸಮಾಜ, ಮಾನವ ಘನತೆ ಮತ್ತು ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ನಿಜವಾಗಿ ಒಂದು ಇತಿಹಾಸವನ್ನು ನಾವು ನಿರ್ಮಿಸಿದ್ದೇವೆ ಎಂಬ ಅಹಂ ನಮಗೆ ಇಲ್ಲ. ಬಹಳ ವಿನಯದಿಂದ ನಾವು ಹೇಳಬಯಸ್ತೇವೆ, ಬಹುಶಃ ಕರಾವಳಿ ಕರ್ನಾಟಕದ ಇತಿಹಾಸದಲ್ಲಿ ಯಾವುದೇ ಒಂದು ಸಂಘಟನೆ ನಿರ್ದಿಷ್ಟ ಕಾರ್ಯಕ್ರಮವನ್ನು, ಅದು ಕೂಡ ಎಡೆಬಿಡದೆ ನಿರಂತರವಾಗಿ 20 ವರ್ಷಗಳ ಕಾಲ ಸಹನೆಯಿಂದ, ತಾಳ್ಮೆಯಿಂದ ನಡೆಸಿಕೊಂಡು ಬರುವುದು ಅನುಪಮ ಮಾತ್ರವಲ್ಲ, ಒಂದು ಇತಿಹಾಸ. ಈ ಇತಿಹಾಸದ ಸನ್ಮಾನ ನಮಗೆ ಬೇಡ, ಆದರೆ ಕೆಲವೊಂದು ಜಾಗೃತಿ ಸಮಾಜದಲ್ಲಿ ಮೂಡಿಸಬೇಕು. ಈ ಸಮಾಜ ಕೇವಲ ಕೇಳುವ ಮತ್ತು ಹೇಳುವ ಸಮಾಜ ಆಗದೆ ಈ ಸಮಾಜ ಪ್ರತಿರೋಧಿಸುವಂಥ ಸಮಾಜ ಆಗಬೇಕು. ಈ ಸಮಾಜದ ಪ್ರತಿಯೊಬ್ಬ, ಈಗ ನಮ್ಮ ಯೋಗೇಶ್ ಮಾಸ್ಟರ್ ಹೇಳಿದ ಹಾಗೆ ನನಗೆ ಈ ಮಾತಲ್ಲಿ ಸಹಮತ ಇದೆ. ಈ ದೇಶವನ್ನು ಕೋಮುವಾದೀಕರಣ ಮಾಡುವಂತಹ ಜನರ ಮಧ್ಯೆ, ಈ ದೇಶವನ್ನು ಫ್ಯಾಸಿಸ್ಟೀಕರಣ ಮಾಡುವಂತಹ ಜನರ ಮಧ್ಯೆ, ಈ ದೇಶ ಇನ್ನೂ ಕೂಡ ಹಾಳಾಗಿಲ್ಲ, ಫ್ಯಾಸಿಸ್ಟೀಕರಣಗೊಂಡಿಲ್ಲ, ಕೋಮುವಾದದ ಇದು ರಹದಾರಿಯಲ್ಲ ಎಂಬುದನ್ನು ಕಳೆದ ಅನೇಕ ಚುನಾವಣೆಗಳು ನಮಗೆ ಸಾಬೀತುಪಡಿಸಿವೆ. ಅನೇಕರಿಗೆ ಭಯ ಇದೆ, ಮುಸಲ್ಮಾನರಲ್ಲಿ ಕೂಡ ಭಯ ಇದೆ. ಮತ್ತು ಹೇಳಿದ್ರೆ ನಮಗೆ ಭಯ ಇಲ್ಲ. ಭಯವಿಲ್ಲವೆಂದಾದರೆ ನಮ್ಮ ಸಿದ್ಧಾಂತವನ್ನು ನಾವು ನಿರಾತಂಕವಾಗಿ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳುವ ಹಾಗೆ ಅಕ್ರಮಿ ಆಡಳಿತಗಾರನ ಮುಂದೆ ನ್ಯಾಯವನ್ನು ಹೇಳುವುದೇ ಅತಿ ದೊಡ್ಡ ಜಿಹಾದ್. ಹೀಗೆ ನಾವು ನಮ್ಮ ಕುರಿತು ಹೇಳಲು ಕೂಡ ನಮಗೆ ಭಯ ಇದೆ. ವಾಸ್ತವಿಕತೆ ಏನೆಂದರೆ, ನಮ್ಮಲ್ಲಿ ಪ್ರಾವೀಣ್ಯರಿದ್ದಾರೆ, ನಮ್ಮಲ್ಲಿ ನಾಯಕರಿದ್ದಾರೆ, ನಮ್ಮಲ್ಲಿ ಶ್ರೀಮಂತರಿದ್ದಾರೆ, ನಮ್ಮಲ್ಲಿ ವಾಣಿಜ್ಯ ಅಧಿಪತಿಗಳಿದ್ದಾರೆ, ಎಲ್ಲವೂ ಇದ್ದಾರೆ. ನನಗೆ ತೋರಿಸಿ ಇಸ್ಲಾಮಿ ಸಿದ್ಧಾಂತದ ಮೇಲೆ ನೆಲೆ ನಿಂತಿರುವಂತಹ ರಾಷ್ಟ್ರ ಮಟ್ಟದ ಒಂದು ಮುಸ್ಲಿಂ ಆ್ಯಂಕರನ್ನು ತೋರಿಸಿ. 100 ಮಂದಿ ಶ್ರೀಮಂತರ ಪಟ್ಟಿಯಲ್ಲಿ ಒಬ್ಬ ಮುಸಲ್ಮಾನರನ್ನು ತೋರಿಸಿ. ಈ ದೇಶ, ಈ ಜಗತ್ತಿನಲ್ಲಿ ಸಿಕ್ಕಿರುವಂತಹ ಅನೇಕ ಪ್ರಶಸ್ತಿಗಳ ಪಟ್ಟಿಯಲ್ಲಿ ತನ್ನ ಸಿದ್ಧಾಂತವನ್ನು, ತನ್ನ ಎಲ್ಲ ಧಾರ್ಮಿಕ ಆಚರಣೆಗಳನ್ನು, ತನ್ನ ಎಲ್ಲ ರೀತಿಯ ಧಾರ್ಮಿಕ ವಿಧಿವಿಧಾನಗಳನ್ನು ಅನುಸರಿಸುತ್ತಾ ಸಾಹಿತ್ಯ ರಂಗದಲ್ಲಿ ಮುನ್ನುಗ್ಗಿ ಪ್ರಶಸ್ತಿ ಪಡೆದಂಥ ಮುಸಲ್ಮಾನನ್ನು ತೋರಿಸಿ. ಇಲ್ಲ. ಮೋಹನ್ ಲಾಲ್ಗೆ ನಮ್ಮ ಪಾಲ್ಕೆ ಪ್ರಶಸ್ತಿ ಲಭಿಸಿದಾಗ
ಕೇರಳದ ಅನೇಕ ಹಿಂದೂಗಳು ಕೇಳಿದರು, ಮಮ್ಮೂಟಿಗೆ ಯಾಕೆ ಸಿಗ್ತಾ ಇಲ್ಲ? ಮಮ್ಮೂಟಿಗೆ ಯಾಕೆ ಸಿಗ್ತಾ ಇಲ್ಲ? ಬಹಳ ಸರಳ ಉತ್ತರ, ಮಮ್ಮೂಟಿ ಮುಸಲ್ಮಾನ. ಮಮ್ಮೂಟಿ ಮುಸಲ್ಮಾನ ಆದ ಕಾರಣಕ್ಕಾಗಿ ಮಮ್ಮೂಟಿಗೆ ಈ ಪಾಲ್ಕೆ ಪ್ರಶಸ್ತಿ ಸಿಗ್ತಾ ಇಲ್ಲ. ಈ ದೇಶದ ಮೊಹಮ್ಮದ್ ಶಮಿ ಯಾಕೆ ಭಾರತೀಯ ರಾಷ್ಟ್ರೀಯ ಕ್ರಿಕೆಟಲ್ಲಿ ಆಡ್ತಾ ಇಲ್ಲ? ಇದು ಕೇಳೋದು ನಾನಲ್ಲ, ಸೌರವ್ ಗಂಗೂಲಿ ಕೇಳುವುದು. ಸೌರವ್ ಗಂಗೂಲಿ ಕೇಳ್ತಿದ್ದಾರೆ, ಮೊಹಮ್ಮದ್ ಶಮಿ ಯಾಕೆ ಆಡ್ತಾ ಇಲ್ಲ? ಮೊಹಮ್ಮದ್ ಶಮಿ ಯಾಕೆ ಆಡ್ತಾ ಇಲ್ಲ ಅಂದರೆ, ಮೊಹಮ್ಮದ್ ಶಮಿ ಮುಸಲ್ಮಾನದ ಕಾರಣಕ್ಕಾಗಿ ಆಡ್ತಾ ಇಲ್ಲ. ಹೀಗೆ ದೇಶದ ಪ್ರತಿಯೊಂದು ವಿಭಾಗದಲ್ಲೂ ಮುಸಲ್ಮಾನರನ್ನು ದೂರ ಸರಿಸುವಂತಹ, ಒಂದು ಕಾಲದಲ್ಲಿ 5 ದಶಕಗಳ ಹಿಂದೆ ಮುಸಲ್ಮಾನರನ್ನು ಮುಖ್ಯವಾಹಿನಿಗೆ ತರಬೇಕು ಎಂಬ ಕಾರಣಕ್ಕೆ ಅನೇಕ ರೀತಿಯ ಯೋಜನೆಗಳನ್ನು ರೂಪಿಸುತ್ತಿದ್ದಂತಹ ಒಂದು ಸಂದರ್ಭವಾಗಿತ್ತು. ಇಂದು ಅದೇ ಮುಖ್ಯವಾಹಿನಿಯಲ್ಲಿರುವಂತಹ ಮುಸಲ್ಮಾನರನ್ನು ಮುಖ್ಯವಾಹಿನಿಯಿಂದ ಹಿಂದಕ್ಕೆ ಸರಿಸುವಂಥ ಪ್ರಯತ್ನ ನಡೆಸುವಂತಹ ಸಂದರ್ಭಗಳಲ್ಲಿ ಮುಸಲ್ಮಾನರು ಧೈರ್ಯವಾಗಿ ಹೇಳಬೇಕು ನಾವು ಯಾರಂತ. ಮುಸಲ್ಮಾನರಿಗೆ ಸ್ವತಃ ತಿಳಿದಿಲ್ಲ ನಮ್ಮ ಗತ ಇತಿಹಾಸ ಏನು, ಈ ಜಗತ್ತಿನ, ಈ ದೇಶದ ಗತ ಇತಿಹಾಸ ಏನು. ನಾನು ಅನೇಕ ಕಡೆಗಳಲ್ಲಿ ಅನೇಕ ಬಾರಿ ಹೇಳಿದ್ದೇನೆ, ಒಂದು ವೇಳೆ ಮುಸಲ್ಮಾನರು ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಲು ಸಿದ್ಧಗೊಳ್ಳದಿರುತ್ತಿದ್ದರೆ ದೇಶ ಇಂದು ಕೂಡ ಸ್ವಾತಂತ್ರ್ಯಗೊಳ್ತಾ ಇರಲಿಲ್ಲ. ದೇಶದ ಎಲ್ಲ ಇತಿಹಾಸ ತಾವು ನೋಡಿ, ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಅತಿ ಹೆಚ್ಚು ಪ್ರಾಣ ಕೊಟ್ಟವರು ಮುಸಲ್ಮಾನರು. ಈ ದೇಶದ ಅಭಿವೃದ್ಧಿಗಾಗಿ ಅತಿ ಹೆಚ್ಚು ಪ್ರಯತ್ನ ಪಟ್ಟವರು ಮುಸಲ್ಮಾನರು. ಆದರೂ ಕೂಡ ಮುಸಲ್ಮಾನರು ದೇಶದ್ರೋಹಿಗಳು, ಮುಸಲ್ಮಾನರು ಮುಖ್ಯವಾಹಿನಿಯಿಂದ ದೂರ ಸರಿದರ ಅಪಾದನೆಗಳ ಮಧ್ಯೆ ನಾವು ನಮ್ಮ ವಿಚಾರಗಳನ್ನು ಜನತೆ ಮುಂದಿಡಲು ಬಯಸ್ತೇವೆ. ಯೂನಿಯನ್ ಕರ್ನಾಟಕ ಎಂಬುದು ಈಗ ಇನ್ನೂ ಹೆಚ್ಚಿನವರಿಗೆ ತಿಳಿದಿಲ್ಲ. ನಾವು ಅತಿಥಿಗಳಿಗೆ ಫೋನ್ ಮಾಡುವ ಯೂನಿಯನ್ ಕರ್ನಾಟಕ ಅದು ಯಾವ ಸಂಘಟನೆ ತಿಳಿದಿಲ್ಲ. ಆದರೆ ಇನ್ಶಾ ಅಲ್ಲಾ ನಮಗೆ ಭರವಸೆ ಇದೆ, ನಮ್ಮ ವಿಚಾರಗಳು ಯಾವುದೇ ರಾಜಕೀಯ ಸಿದ್ಧಾಂತದ ಕಡೆಗೆ ಕೇಂದ್ರೀಕೃತವಾಗಿರುವಂಥ ಸಿದ್ಧಾಂತವಲ್ಲ, ಬದಲಾಗಿ ಈ ದೇಶದ ಮೂಲ ನಿವಾಸಿಗಳ, ಈ ದೇಶದ ಮೂಲ ತತ್ವಕ್ಕೆ ಆಧಾರವಾಗಿರುವಂತಹ ಸೈದ್ಧಾಂತಿಕ ಹೋರಾಟ ನಮ್ಮದು. ಆದ್ದರಿಂದ ಯೂನಿಯನ್ ಕರ್ನಾಟಕ ಈ ವಿಚಾರಗೋಷ್ಠಿಯ ಮುಖೇನ ಸಮಾಜದಲ್ಲಿ ಇಷ್ಟು ಜನರನ್ನು ಸೇರಿಸಿ ಯಾವ ಬದಲಾವಣೆ ತರಬಹುದು ಎಂದು ಒಂದು ಭಾವಿಸುವುದಾದರೆ ನನಗೆ ನನ್ನ ಪ್ರವಾದಿಯ ಆ ಚರಿತ್ರೆ ನನಗೆ ನೆನಪಿಗೆ ಬರುತ್ತದೆ. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ 13 ವರ್ಷಗಳ ಕಾಲ ಮಕ್ಕಾದಲ್ಲಿ ತನ್ನ ಸಂದೇಶವನ್ನು ಸಾರುತ್ತಾರೆ. ಕೇವಲ ಬೆರಳಿಕೆ ಜನರು ಮಾತ್ರ ಅದನ್ನು ಸ್ವೀಕರಿಸ್ತಾರೆ. ಅಲ್ಲಾಹನ ಪ್ರವಾದಿಯನ್ನು ಬಲವಂತವಾಗಿ ಮಕ್ಕಾ ಬಿಟ್ಟು ಹೋಗುವಂತೆ ಬಲವಂತಪಡಿಸಲಾಗ್ತದೆ ಮತ್ತು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮಕ್ಕಾ ಬಿಟ್ಟು ಹೋಗ್ತಾರೆ. ನೋಡಿ, ಒಂದು ಚರಿತ್ರೆ ನೋಡಿ. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮಕ್ಕಾ ಬಿಟ್ಟು ಹೋಗುವಾಗ ಪ್ರವಾದಿಯ ಅನುಯಾಯಿಗಳ ಸಂಖ್ಯೆ 100, ಅದಕ್ಕಿಂತ ಸ್ವಲ್ಪ ಹೆಚ್ಚು. ಎಷ್ಟು ವರ್ಷಗಳ ಕಾಲ ಹೋರಾಡಿದ್ರು? 13 ವರ್ಷಗಳ ಕಾಲ ಮಕ್ಕಾದ ಗಲ್ಲಿಗೆ ಹೋಗಿ, ಮಕ್ಕಾದ ಕೇರಿಗಳಿಗೆ ಹೋಗಿ ತನ್ನ ಸಿದ್ಧಾಂತವನ್ನು, ತನ್ನ ಸಂದೇಶವನ್ನು ಸಾರಿದ್ರು. ಅನೇಕ ತ್ಯಾಗ ಬಲಿದಾನಗಳ ಬಳಿಕ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಿಗೆ ಸಿಕ್ಕಿದ್ದು ಕೇವಲ 100 ಜನ ಮಾತ್ರ. ಅಲ್ಲಾಹನ ಪ್ರವಾದಿ ಹೋಗ್ತಾರೆ ಮಕ್ಕಾ ಬಿಟ್ಟು ಮದೀನಾಕ್ಕೆ. 7 ವರ್ಷಗಳ ಬಳಿಕ ಮರಳಿ ಬರ್ತಾರೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ದಿಗ್ವಿಜಯಿಯಾಗಿ. 10,000 ಸೈನಿಕರೊಂದಿಗೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬರ್ತಾರೆ. ಸಮಸ್ಯೆ ಇರುವುದು ಅಲ್ಲಿ ಅಲ್ಲ, ಸಮಸ್ಯೆ ಇರುವುದು ಎಲ್ಲಿ ಅಂದರೆ ಜನರಿಗೆ. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ 10,000 ಜನರೊಂದಿಗೆ ಬಂದಾಗ ಈ 10,000 ಜನರಲ್ಲಿ ಮಕ್ಕಾದಿಂದ ಹೋದಂಥ 100 ಜನರು ಕೂಡ ಇದ್ರು. 9,900 ಜನರು ಅವ್ರ ಮದೀನಾ ವಾಸಿಗಳಾಗಿದ್ದರು. ಅಂದರೆ ತನ್ನ ಭೂಮಿ ಬಿಟ್ಟು ಆ ಸಿದ್ಧಾಂತವನ್ನು ಹೊರಭೂಮಿಯಲ್ಲಿ ಹೋಗಿ ಪ್ರಸಾರ ಮಾಡಿದಾಗ ಪ್ರವಾದಿಯ ಸಿದ್ಧಾಂತಕ್ಕೆ ಸಿಕ್ಕಿದಷ್ಟು ಜನರು ಯುದ್ಧ ಸನ್ನದ್ಧತೆಯಲ್ಲಿರುವಂಥ, ಯುದ್ಧ ಸಾಮರ್ಥ್ಯ ಇರುವಂಥ 9,900 ಮಂದಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮಕ್ಕಾಗೆ ಬರ್ತಾರೆ, ದಿಗ್ವಿಜಯಿಯಾಗಿ ಬರ್ತಾರೆ. ಅನೇಕ ಕಥೆಗಳಿವೆ, ಚರಿತ್ರೆ ಇದೆ. ಆದರೆ ಈ 10,000 ಮಂದಿ ಬಂದಾಗ ಮಕ್ಕಾದ ಜನತೆಯ ಸುಮಾರು 10,000 ಮಂದಿಯಲ್ಲಿ 9,990 ಮಂದಿ ಕೂಡ ಪ್ರವಾದಿ ವಿರೋಧಿಗಳಾಗಿದ್ದರು. ಅಂಕಿಅಂಶಗಳ ಪ್ರಕಾರ ಆದರೆ ಪ್ರವಾದಿ ಮಕ್ಕಾಗೆ ತಲುಪಿದ ತಕ್ಷಣ ಮಕ್ಕಾದ 10,000 ಮಂದಿ ಇಸ್ಲಾಂ ಸ್ವೀಕರಿಸುತ್ತಾರೆ. ಅಲ್ಲಿ ಯಾವ ಒತ್ತಡ ಕೂಡ ಇರಲಿಲ್ಲ, ಯಾರು ಸಮಜಾಯಿಸುವ
ವ್ಯಕ್ತಿ ಅಲ್ಲಿ ಇರಲಿಲ್ಲ. ಪ್ರವಾದಿ ಹೋಗಿ 7 ವರ್ಷಗಳಾಗಿತ್ತು. ಈ 7 ವರ್ಷಗಳು ಆದ ಬಳಿಕ ಈ ಮಕ್ಕಾದ ಜನರಲ್ಲಿ ಇಸ್ಲಾಮಿ ಸಿದ್ಧಾಂತವನ್ನು ಪ್ರಸಾರ ಮಾಡಿದವರು ಯಾರು? ಪ್ರವಾದಿಯ ಅನುಪಸ್ಥಿತಿಯಲ್ಲಿ ಪ್ರವಾದಿಯ ಸಂದೇಶವನ್ನು ಜನತೆಗೆ ಮುಟ್ಟಿಸಿದವರು ಯಾರು? ಪ್ರವಾದಿಯನ್ನು ಕಂಡಾಗ ಇದು ಸತ್ಯ ಸಂದೇಶವಾಗಿದೆ, ನಾನು ಒಪ್ಪಿಕೊಳ್ಳಬೇಕೆಂಬ ಈ ಪ್ರೇರಣೆ ಕೊಟ್ಟವರು ಯಾರು ಎಂದು ಕೇಳಿದರೆ ಯಾರು ಕೊಟ್ಟಿರಲಿಲ್ಲ. ಬದಲಾಗಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತನ್ನ ಸಿದ್ಧಾಂತವನ್ನು ಮಕ್ಕಾದಲ್ಲಿ ಪ್ರಸಾರ ಮಾಡಿದಾಗ ಅನೇಕರಿಗೆ ಇದು ಸತ್ಯ ಎಂದು ಗೊತ್ತಿತ್ತು, ಆದರೆ ಸ್ವೀಕಾರ ಮಾಡಲು ಬಲಾಢ್ಯರು ಬಿಡ್ತಿರಲಿಲ್ಲ. ಈಗ ಬಲಾಢ್ಯರು ಶರಣಾದಾಗ ಎಲ್ಲ ದುರ್ಬಲರು ಈ ಸತ್ಯವನ್ನು ಸ್ವೀಕರಿಸಿದರು. ಈ ದೇಶದಲ್ಲಿ ಅಂತ ಒಂದು ಕಾಲ ಬರಲಿಕ್ಕಿದೆ. ಈ ದೇಶದಲ್ಲಿ ಒಂದು ಕಾಲ ಬರಲಿಕ್ಕಿದೆ. ಹೀಗೆ ಇರುವುದಿಲ್ಲ. ನೋಡಿ, ಈ ದೇಶದ ಗತ ಇತಿಹಾಸವನ್ನು ನೀವು ತೆರೆದು ನೋಡಿದರೆ 5000 ವರ್ಷಗಳ ಪುರಾತನ ಇತಿಹಾಸ ನಾವು ಹೇಳ್ತೇವೆ. ದೇಶ ಹೇಗಿತ್ತು, ಈಗ ಹೇಗಿದೆ, ಮುಂದೆ ಹೇಗಿರಬಹುದು. 1947ಕ್ಕಿಂತ ಮುಂಚೆ ಈ ದೇಶದ ಭೌಗೋಳಿಕ ಆಕೃತಿ ಹೇಗಿತ್ತು? ಬಾಂಗ್ಲಾದೇಶ, ಪಾಕಿಸ್ತಾನ ಒಳಗೊಂಡಂತ ಒಂದು ಭಾರತವಾಗಿತ್ತು. 1947 ಆಗಸ್ಟ್ 14ರ ಬಳಿಕ ಈ ದೇಶದ ಭೌಗೋಳಿಕ ಆಕೃತಿ ಬದಲಾದವು. ಇನ್ನು ಮುಂದಿನ ವರ್ಷಗಳಲ್ಲಿ ಯಾವ ರೀತಿ ಬದಲಾಗ್ತದೆ ಯಾರಿಗೂ ಹೇಳಲಿಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಈ ನಿರಂತರವಾದಂತಹ ಸೈದ್ಧಾಂತಿಕ ತಾತ್ವಿಕವಾದಂತಹ ಪ್ರಚಾರಗಳ ಮೂಲಕ ಶೋಷಿತ ಸಮುದಾಯವನ್ನು ಬಡಿದಪ್ಪಿಸುವಂತಹ ಹೊಣೆಗಾರಿಕೆ ನಮಗಿದೆ. ಆ ಹೊಣೆಗಾರಿಕೆ ನಿರ್ವಹಣೆಗಾಗಿ ನಾವು ಬೆಂಗಳೂರಿಗೆ ಬಂದಿದ್ದೇವೆ. ಮತ್ತೊಂದು ವಿಚಾರ, ಪಾರ್ಲಿಮೆಂಟಲ್ಲಿ ತ್ರಿವಳಿ ತಲಾಖ್ನ ಬಗ್ಗೆ ಚರ್ಚೆ ಆದಾಗ ನಾವು TMC, ನಾನು ಬಹಳ ನಿರ್ಬಂಧಿತರಾಗಿ ನಾನು ಹೇಳ್ತಾ ಇದ್ದೇನೆ, ನಾವು TMC, RJD, ಕಾಂಗ್ರೆಸ್ ಈ ಪಕ್ಷವನ್ನೆಲ್ಲ ಮುಸಲ್ಮಾನರನ್ನು ಪ್ರೀತಿಸುವಂಥ ಪಕ್ಷ, ಬೆಂಬಲಿಸುವಂಥ ಪಕ್ಷ ನಾವು ಹೇಳ್ತೇವೆ. ನಾನು ಕೇಳ್ತೇನೆ, ಯಾಕೆ ತ್ರಿವಳಿ ತಲಾಖ್ ಚರ್ಚೆ ಆದಾಗ ಅದನ್ನು ಯಾಕೆ ಅವರು ಬೆಂಬಲಿಸಿದರು? ಯಾರು ಆಡಳಿತ ಪಕ್ಷವನ್ನು ವಿರೋಧಿಸುತ್ತಿದ್ರ ಅವರು ತ್ರಿವಳಿ ತಲಾಖ್ ಬಂದಾಗ ಯಾಕೆ ಅವರು ಮೌನವಾದರು? ಅದು ಯಾಕೆ ಪಾಸ್ ಆಯಿತು ಪಾರ್ಲಿಮೆಂಟಲ್ಲಿ? ಯಾಕೆಂದರೆ ನಮ್ಮಲ್ಲಿ ಅನೇಕರು ಮುಸಲ್ಮಾನನ್ನು ಪ್ರೀತಿಸ್ತಾರೆ. ಮತ್ತೆ ಆ ಮುಸಲ್ಮಾನರು ಪ್ರೀತಿಸುವವರಲ್ಲಿ ಹೆಚ್ಚಿನವರು ಇಸ್ಲಾಮನ್ನು ದ್ವೇಷಿಸುತ್ತಾರೆ. ಮುಸಲ್ಮಾನರನ್ನು ಪ್ರೀತಿಸುವಂಥ ಹೆಚ್ಚಿನವರು ಅವರು ಇಸ್ಲಾಮನ್ನು ದ್ವೇಷಿಸುತ್ತಾರೆ. ಅವರಿಗೆ ಇಸ್ಲಾಂ ದ್ವೇಷಕ್ಕೆ ಅನೇಕ ಕಾರಣಗಳಿವೆ. ಅಂದರೆ ಒಂದು ತಲಾಖ್ ಅವರು ಭಾವಿಸಿದ್ದು, TMCಯ ಮಮತಾ ಬ್ಯಾನರ್ಜಿ ಭಾವಿಸಿದ್ದು, ಅಥವಾ RJDಯ ಲಾಲೂ ಪ್ರಸಾದ್ ಭಾವಿಸಿದ್ದು, ಅಥವಾ ಸೋನಿಯಾ ಗಾಂಧಿ ಭಾವಿಸಿದ್ದು, ತ್ರಿವಳಿ ತಲಾಖ್ನ ಕಾನೂನು ತಂದರೆ ಮುಸ್ಲಿಂ ಸ್ತ್ರೀಯರು ರಕ್ಷಿಸಲ್ಪಡುತ್ತಾರೆ, ಆದ್ದರಿಂದ ಅದು ಕಾನೂನು ಬರಲೇಬೇಕೆಂಬ ಒಂದು ಭಾವನೆ ಅವರಿಗೆ ಬಂತು. ನಿಜವಾಗಿ ಅವರಿಗೆ ಅದರ ಅರ್ಥ ಗೊತ್ತಿರಲಿಲ್ಲ. ಕಾನೂನಿನ ಮುಖಾಂತರ ಸಮುದಾಯದ ಮೇಲೆ ಹೇರಲ್ಪಡುವಂತಹ ಶೋಷಣೆ ಏನು ಎಂಬುದು ಅವರಿಗೆ ಗೊತ್ತಾಗಲಿಲ್ಲ. ಆದ್ದರಿಂದ ಅವರು ಮೌನವಾದರು. ಯಾವ ರೀತಿ ಮೌನವಾದರು? ಒಂದು ಸಮುದಾಯದ ರಕ್ಷಣೆಯ ಹೆಸರಲ್ಲಿ ಶೋಷಣೆಗೆ ಅವರು ಬೆಂಬಲಿತರಾದರು. ಆದ್ದರಿಂದ ಸಮಾನ ಮನಸ್ಕರೆಂದು ಹೇಳುವವರು ಅವರು ಸಮಾನ ಮನಸ್ಕರಲ್ಲ. ಅವರ ನಿರ್ದಿಷ್ಟ ಉದ್ದೇಶಕ್ಕಾಗಿ ಅವರು ಸಮಾನ ಮನಸ್ಕರಾಗಿದ್ದಾರೆ. ಇಸ್ಲಾಮಿನ ವಿಚಾರ ಬಂದಾಗ ಅವರು ಸಮಾನ ಮನಸ್ಕರಾಗುವುದಿಲ್ಲ. ಅನೇಕರು ಭಾಷಣ ಮಾಡುವಾಗ ಹೇಳುವುದು ಹಿಂದೂ ಕೋಮುವಾದಿಗಳು, ಮುಸ್ಲಿಂ ಕೋಮುವಾದಿಗಳು. ನಾನು ಹೇಳ್ತೇನೆ, ಮುಸ್ಲಿಂ ಕೋಮುವಾದ ಜಗತ್ತಿನಲ್ಲೇ ಇಲ್ಲ. ಶಾಂತಿಯ ದೂತರೆಂಬ ಮುಖವಾಡಧಾರಿಗಳಾಗಿ ಬಂದು ಸಮಾಜದ ಮುಂದೆ ತನ್ನ ಸಂದೇಶವನ್ನು ಸಾರುವಾಗ ಅಪವಾದವನ್ನು ಆರೋಪಿತ ಸ್ಥಾನದಲ್ಲಿ ಸಮುದಾಯ ನಿಲ್ಲಿಸುವುದು ಒಂದು ಪಾರಂಪರಿಕವಾದಂಥ ವ್ಯವಸ್ಥೆಯಾಗಿ ಮಾರ್ಪಟ್ಟಿದೆ. ನಾವು ಕೇಳಬಯಸ್ತೇವೆ, ಮುಸಲ್ಮಾನರ ಕೋಮುವಾದಂದರೆ ಏನು? ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ರು, ಇಸ್ಲಾಮಿನಲ್ಲಿ ಕೋಮುವಾದ ಇಲ್ಲ. 1400 ವರ್ಷಗಳ ಹಿಂದೆ ಹೇಳಿದ್ರು, ಇಸ್ಲಾಮಿನಲ್ಲಿ ಕೋಮುವಾದ ಇಲ್ಲ. ಆಗ ಪ್ರವಾದಿಯಲ್ಲಿ ಕೇಳಲಾಯಿತು, ತನ್ನ ಜನಾಂಗವನ್ನು ಬೆಂಬಲಿಸುವುದು ಕೋಮುವಾದವೇ ಪ್ರವಾದಿಯವರಿಯರೇ? ಅಲ್ಲಾಹನ ಪ್ರವಾದಿಯಲ್ಲಿ ಬಹಳ ಸ್ಪಷ್ಟವಾಗಿ ಕೇಳಲಾಯಿತು, ತನ್ನ ಜನಾಂಗವನ್ನು ಬೆಂಬಲಿಸುವುದು ಕೋಮುವಾದವೇ? ಪ್ರವಾದಿ ಸಾಹೇಬ್ ಹೇಳಿದ್ರು, ಅಲ್ಲ, ಬದಲಾಗಿ ತನ್ನ ಜನಾಂಗ, ತನ್ನ ಜಾತಿ ಅನ್ಯಾಯ ಮಾಡಿದಾಗ ಅದನ್ನು ಬೆಂಬಲಿಸುವುದು ಕೋಮುವಾದ. ತನ್ನ ಜಾತಿ, ತನ್ನ ಜನಾಂಗ ಅನ್ಯಾಯ ಮಾಡುವಾಗ, ಅನೀತಿಯನ್ನು ಪ್ರದರ್ಶಿಸುವಾಗ, ಅಕ್ರಮ ನಡೆಸುವಾಗ ಅದನ್ನು ಬೆಂಬಲಿಸುವುದು ಕೋಮುವಾದ. ಆಗ ಪ್ರವಾದಿ ಹೇಳುತ್ತಾರೆ, ಲಾ ಅಸ್ಬಿಯತನ್ ಫಿಲ್ ಇಸ್ಲಾಂ, ಇಸ್ಲಾಮಿನಲ್ಲಿ ಕೋಮುವಾದ ಇಲ್ಲ. ಅದನ್ನು ಮುಂದುವರಿಸಿದ ಅಲ್ಲಾಹನ ಪ್ರವಾದಿ ಹೇಳುತ್ತಾರೆ, ಮನ್ ದಆ ಇಲಾ ಅಸ್ಬಿಯತಿನ್ ಔ ಕಾತಲ
ಕತ್ತಲಲಿ ಅಸ್ಬಿಯತಿನ್ ಅವು ಕುತಿಲಲಿ ಅಸ್ಬಿಯತಿನ್ ಫಲೈಸ ಮಿನ್ನ. ಕೋಮುವಾದಕ್ಕಾಗಿ ಸಾಯುವವನು, ಕೋಮುವಾದಕ್ಕಾಗಿ ಹೋರಾಡುವವನು ಮತ್ತು ಕೋಮುವಾದಕ್ಕಾಗಿ ಕೊಲ್ಲುವವನು ಮುಸಲ್ಮಾನನೇ ಅಲ್ಲ. ಆದ್ದರಿಂದ ಇಸ್ಲಾಮಿನಲ್ಲಿ ಮತ್ತು ಮುಸಲ್ಮಾನರಲ್ಲಿ ಕೋಮುವಾದವೇ ಇಲ್ಲ. ಮುಸಲ್ಮಾನರು ಕೋಮುವಾದಿಗಳೇ ಅಲ್ಲ. ಬಹಳ ಸ್ಪಷ್ಟವಾಗಿ ಹೇಳಬೇಕಾದಂಥ ಕಾಲ ಬಂದಿದೆ. ಮತ್ತು ನೋಡಿ, ಈ ದೇಶದ ಮುಸಲ್ಮಾನರಲ್ಲಿ ಹೆಚ್ಚಿನವರು, ಇದು ಭಾಗವತ್ ಹೇಳಿದರು, ಈಗ ಅದಕ್ಕಿಂತ ಮುಂಚೆ ದೇವರಸ್ ಹೇಳಿದರು, ಸರಸಂಘ ಸಂಚಾಲಕರು ಹೇಳಿದರು, ಮುಸಲ್ಮಾನರು ಈ ದೇಶದ ಮೂಲ ನಿವಾಸಿಗಳು. ಮುಸಲ್ಮಾನರ ರಕ್ತದ ಬಣ್ಣ ಮಾತ್ರ ಅಲ್ಲ, ಅದರ ಇದು DNA ಟೆಸ್ಟ್ ಮಾಡಿದರೆ ಇಲ್ಲೇ ಬಿಲ್ಲವರು ಕಾಣ್ತಾರೆ, ಇಲ್ಲೇ ದಲಿತರು ಕಾಣ್ತಾರೆ, ಇಲ್ಲೇ ಶೆಟ್ರು ಕಾಣ್ತಾರೆ, ಇಲ್ಲ ಜೈನರು ಕಾಣ್ತಾರೆ, ಇಲ್ಲೇ ಬುದ್ಧರು ಕಾಣ್ತಾರೆ, ಕೆಲವು ರಕ್ತ ಕಣಗಳಲ್ಲಿ ಬ್ರಾಹ್ಮಣರು ಕಾಣ್ತಾರೆ. ಅಂದರೆ ಒಂದು ಕಾಲದ ಬ್ರಾಹ್ಮಣರು, ಒಂದು ಕಾಲದ ಬಿಲ್ಲವರು, ಒಂದು ಕಾಲದ ದಲಿತರು ಅವರು ಇಸ್ಲಾಂ ಸ್ವೀಕರಿಸಿದ್ರು. ಅವರು ಯಾಕೆ ಇಸ್ಲಾಂ ಸ್ವೀಕರಿಸಿದ್ರು ಅಂದರೆ ಆ ಕಾಲದ ಸವರ್ಣೀಯರ ಜಮೀನ್ದಾರರ ಉಪಟಳವನ್ನು ಸಹಿಸಲಾಗದೆ ಅವರು ಇಸ್ಲಾಂ ಮತಾಂತರಗೊಂಡರು. ಆದ್ದರಿಂದಲೇ ವಿವೇಕಾನಂದ ಹೇಳಿದಂಥ ಮಾತು, ಸ್ವಾಮಿ ವಿವೇಕಾನಂದ ಹೇಳಿದ್ರು, ಈ ಜಗತ್ತಿಗೆ, ಈ ದೇಶಕ್ಕೆ ಮಹಮ್ಮದೀಯ ಧರ್ಮ ಅನುಗ್ರಹವಾಗಿ ಬಂದಿದೆ. ಒಂದು ವೇಳೆ ಮಹಮ್ಮದೀಯ ಧರ್ಮ ಇಲ್ಲದಿರುತ್ತಿದ್ದರೆ ಬಂಗಾಳದಲ್ಲಿ ಅನೇಕ ರೈತರು ಆತ್ಮಹತ್ಯೆ ಮಾಡಿಕೊಳ್ಳುತ್ತಾ ಇದ್ರು. ಆ ಆತ್ಮಹತ್ಯೆ ಮಾಡಿಕೊಳ್ಳದೆ ಅವರಿಗೆ ಸಹನೆ ಮತ್ತು ತಾಳ್ಮೆ ಮತ್ತು ಶಾಂತಿಯ ಸಂದೇಶ ಸಾರಿದ ಧರ್ಮ ಇದ್ದರೆ ಅದು ಇಸ್ಲಾಂ ಆಗಿದೆ ಎಂದು ಹೇಳಿದ್ದು ಯಾವುದೋ ಒಂದು ಮಸೀದಿಯ ಮೌಲ್ವಿ ಅಲ್ಲ, ಸ್ವಾಮಿ ವಿವೇಕಾನಂದರು. ಅಂದರೆ ಈ ದೇಶದಲ್ಲಿ ಇಸ್ಲಾಮಿನ ಕುರಿತು ಅನೇಕ ಅಪಕಲ್ಪನೆಗಳನ್ನು ಪ್ರಚಾರ ಮಾಡಲಾಗಿದೆ. ನಾನು ಹೇಳೋದು, ಮುಸಲ್ಮಾನರಲ್ಲಿ 90ಕ್ಕಿಂತ ಹೆಚ್ಚು ಶೇಕಡಾ ಜನರಿಗೆ ಅರಬಿ ಭಾಷೆ ಗೊತ್ತಿಲ್ಲ. ಈ ದೇಶದ ಜನರಿಗೆ ಅವರಿಗೆ ಅವರ ಹೆಸರಿನ ಅರ್ಥವೇ ಗೊತ್ತಿಲ್ಲ. ಮುಸಲ್ಮಾನರಲ್ಲಿ 90% ಹೆಚ್ಚು ಜನರಿಗೆ ಅರಬಿ ಭಾಷೆ ತಿಳಿದೇ ಇಲ್ಲ. ಕುರ್ಆನ್ ಓದುವವರಿಗೆ ಹೆಚ್ಚಿನ ಜನರಿಗೆ ತಜ್ವೀದ್ ಗೊತ್ತಿಲ್ಲ, ಅದರ ಗ್ರಾಮರ್ ಗೊತ್ತಿಲ್ಲ, ಅದರ ಮಖ್ರಜ್ ಪ್ರೊನೌನ್ಸಿಯೇಷನ್ ಗೊತ್ತಿಲ್ಲ, ಉಚ್ಚಾರಣೆ ಗೊತ್ತಿಲ್ಲ. ಹೀಗಿರುವಾಗ CT ರವಿಗೆ ಕುರಾನ್ ಅರ್ಥ ಹೇಗೆ ಗೊತ್ತಾಗ್ತದೆ? ಈಗ ಕುರಾನನ್ನು ಓದಲಾಯಿತು, ಇಲ್ಲಿ ಅದರ ಅನುವಾದವನ್ನು ಹೇಳಲಾಯಿತು. ಒಬ್ಬ ಮುಸಲ್ಮಾನ ಕರೆದು ಈಗ ಕುರಾನ್ ಓದ್ತೇವೆ, ನೀವು ಅದರ ಅರ್ಥವನ್ನು ಹೇಳಿದರೆ 99% ಮುಸಲ್ಮಾನರಿಗೆ ಕುರಾನ್ ಅರ್ಥ ಗೊತ್ತಿಲ್ಲ. CT ರವಿ ಬರ್ತಾರೆ, ಒಂದು ಪೇಪರ್ ಹಿಡಿತಾರೆ, ಸೂಕ್ತ ನಂಬರ್ ಇಷ್ಟು, ಸೂಕ್ತ ನಂಬರ್ ಹಾಗೆ, ಭಕ್ತಗಳು ಹೀಗಿದೆ ಅಂತ ಹೇಳುವಾಗ ನಾನು ಕೇಳೋದು, ಅದು CT ರವಿಯ ಸಮಸ್ಯೆ ಅಲ್ಲ. ಬದಲಾಗಿ ಹೀಗೆ ಹೇಳುವಾಗ ಎಷ್ಟು ಮಂದಿ ಮುಸಲ್ಮಾನರು ಅದಕ್ಕೆ ಉತ್ತರಿಸಿದ್ದಾರೆ? ಎಷ್ಟು ಮಂದಿ ಮುಸಲ್ಮಾನರಿಗೆ ಅದರಿಗೆ ಉತ್ತರ ಕೊಡಲು ಸಾಧ್ಯವಾಗ್ತಾ ಇದೆ ಈ ದೇಶದ ಈ ರಾಜ್ಯದಲ್ಲಿ? ಆಗ್ತಾ ಇಲ್ಲ. ಈಗ ನನ್ನ ತಂದೆಗೆ ಯಾರಾದರೂ ಬೈದರೆ ನಾನು ಉತ್ತರ ಕೊಡ್ತೇನೆ, ನನ್ನ ತಾಯಿಗೆ ಬೈದರೆ ನಾನು ಉತ್ತರಿಸ್ತೇನೆ, ನನ್ನ ಪತ್ನಿಗೆ ಬೈದರೆ ಬಿಡುವುದೇ ಇಲ್ಲ ನಾನು. ಆದರೆ ನನ್ನ ಪ್ರವಾದಿಗೆ ಬೈದಾಗ ಯಾಕೆ ನಾನು ಉತ್ತರ ಕೊಡುವುದಿಲ್ಲ? ನನ್ನ ಪ್ರವಾದಿಗೆ ಬೈದಾಗ, ನನ್ನ ಪತ್ನಿಗೆ ಬೈದರೆ ನಾನು ಪ್ರಾಣ ತೆಗೆಯಲು ಕೂಡ ಸಿದ್ಧನಿದ್ದೇನೆ. ಆದರೆ ನನ್ನ ಪ್ರವಾದಿಗೆ ಬೈದಾಗ ಆ ಪ್ರವಾದಿಗೆ ಬೈಯುವಂಥ ಆ ಬೈಗುಳಕ್ಕೆ ಯಾವ ರೀತಿ ಉತ್ತರ ಕೊಡಬೇಕೆಂಬುದು ಕೂಡ ಇಷ್ಟರ ತನಕ 99% ಮುಸಲ್ಮಾನರಿಗೆ ಗೊತ್ತೇ ಆಗಿಲ್ಲ. ಇದು ಸಮಸ್ಯೆ. ಕೋಮುವಾದ ನಿರ್ಮೂಲನೆ ಆಗಬೇಕಿದ್ರೆ ಕೋಮುವಾದಕ್ಕೆ ಉತ್ತರ ಕೋಮುವಾದ ಅಲ್ಲ, ಖಂಡಿತ. ಆದರೆ ಈ ಸುಳ್ಳನ್ನು ಪ್ರಚಾರ ಮಾಡುವಂಥ ಜನರ ಮುಂದೆ ಸುಳ್ಳು ಸೋಲಬೇಕಿದ್ರೆ ಸತ್ಯ ಯಾವುದು ಎಂಬುದು ಈ ಜನತೆಗೆ ನಾವು ತಿಳಿಸಬೇಕಾದಂಥ ಅನಿವಾರ್ಯತೆ ಇದೆ. ಚಿಕ್ಕ ಒಂದು ಪದ ಜಿಹಾದ್. ಜಿಹಾದ್ನ ಕುರಿತು ಅನೇಕ ಕಪೋಕಲ್ಪಿತ ಲೇಖನಗಳನ್ನು, ಕಪೋಕಲ್ಪಿತ ಭಾಷಣಗಳನ್ನು, ಕಪೋಕಲ್ಪಿತ ಸುಳ್ಳುಗಳನ್ನು ಪ್ರಚಾರ ಮಾಡಲಾಗ್ತಾ ಇದೆ. ಮತ್ತು ಮುಸಲ್ಮಾನರು ಬೆದರಿ ನಿಲ್ಲುವುದು, ಇವರು ಯಾರು ಉತ್ತರ ಕೊಡುವುದು? ಯಾರು ಉತ್ತರ ಕೊಡಬೇಕು? ಭಾರತೀಯ ಮುಸಲ್ಮಾನರ ಮೇಲೆ ವೈಚಾರಿಕ ದಾಳಿ ಆಗುವಾಗ ಅದಕ್ಕೆ ಉತ್ತರ ಕೊಡಬೇಕಾದರೂ ಸೌದಿಯ ರಾಜ್ಯ ಅಲ್ಲ, ಅದಕ್ಕೆ ಉತ್ತರ ಕೊಡಬೇಕಾದರೂ ದುಬೈಯ ಶೇಖ್ ಅಲ್ಲ, ಬದಲಾಗಿ ಭಾರತೀಯ ಮುಸಲ್ಮಾನರು ಉತ್ತರ ಕೊಡಬೇಕು. ಅವರು ಉತ್ತರ ಕೇಳ್ತಾ ಇರುವುದು ಸೌದಿಯ ಶಾಲೆಯ ಪಠ್ಯಪುಸ್ತಕದಲ್ಲಿ ಇಂಥ ಸಮಸ್ಯೆ ಅದಕ್ಕೆ ಉತ್ತರ ಕೇಳ್ತಾ ಇರುವುದಲ್ಲ, ಬದಲಾಗಿ ಭಾರತೀಯ ಮುಸಲ್ಮಾನರು ಓದುವಂಥ ಪವಿತ್ರ
ಕುರ್ಆನ್ನಲ್ಲಿ ಭಾರತೀಯ ಮುಸಲ್ಮಾನರು ಅಂಗೀಕರಿಸುವಂಥ ನಂಬಿರುವಂಥ ಪ್ರವಾದಿಯ ವಿಚಾರದಲ್ಲಿ, ಭಾರತೀಯ ಮುಸಲ್ಮಾನರು ಅಳವಡಿಸಿರುವಂಥ ಶರೀಯತ್ನ ವಿಚಾರದಲ್ಲಿ, ಭಾರತೀಯ ಮುಸಲ್ಮಾನರು ತನ್ನನ್ನು ಮುಸ್ಲಿಂ ಎಂದು ಹೆಮ್ಮೆಯಿಂದ ಹೇಳಿಕೊಳ್ಳುವಂತಹ, ಅದನ್ನು ಅನುಸರಿಸುವಂಥ ಇಸ್ಲಾಮಿನ ವಿಷಯದಲ್ಲಿ ಪ್ರಶ್ನೆ ಕೇಳುವಾಗ ಅದಕ್ಕೆ ಉತ್ತರಿಸಬೇಕಾದವರು ಯಾರು? ಸೋನಿಯಾ ಗಾಂಧಿಯ ಅಲ್ಲ, ರಾಹುಲ್ ಗಾಂಧಿಯ ಅಲ್ಲ, ಅದು ಮುಸಲ್ಮಾನರು ಉತ್ತರಿಸಬೇಕು. ಅದಕ್ಕೆ ಮುಸಲ್ಮಾನರೇ ಉತ್ತರಿಸಬೇಕು. ಒಂದು ವೇಳೆ ಈ ದೇಶದ 10% ಮುಸಲ್ಮಾನರು ತೀರ್ಮಾನ ಮಾಡಿದರೆ, ನಾಳೆ ಬೆಳಿಗ್ಗೆ ಯಾವ ರೀತಿಯಲ್ಲಿ ನಮ್ಮ ಮೇಲೆ ವೈಚಾರಿಕ ದಾಳಿ ಆಗ್ತದೆ ಅದೇ ರೀತಿಯಲ್ಲಿ ನಾವು ಉತ್ತರಿಸುತ್ತೇವೆ ತೀರ್ಮಾನ ಮಾಡಿದರೆ 10 ವರ್ಷದ ಬಳಿಕ ಕೋಮುವಾದ ದೇಶದಲ್ಲಿ ಇರುವುದಿಲ್ಲ. ಈ ಸುಳ್ಳಿನ ಮೇಲೆ ನೆಲೆ ನಿಂತಿದೆ ಇಂಥ ಅಪಪ್ರಚಾರಗಳು. ಈ ಸುಳ್ಳನ್ನು ಸುಳ್ಳು ಎಂದು ನಾವು ಸಾಬೀತುಪಡಿಸುವಂತಹ ಕಾಲಕ್ಕೆ ಬಂದಿದ್ದೇವೆ. ಆದ್ದರಿಂದ ಪವಿತ್ರ ಕುರ್ಆನ್ ನೋಡಿ, ನಾನು ಅನೇಕ ಕಡೆ ಹೇಳ್ತೇನೆ, ನಾನು ಒಂದು ಧಾರ್ಮಿಕ ಶಿಕ್ಷಣ ಸಂಸ್ಥೆಯನ್ನು ಕೂಡ ಸ್ಥಾಪಿಸಿದ್ದೇನೆ, ನಾನು ಈ ಸಂಘಟನೆಯನ್ನು ಕೂಡ ಸ್ಥಾಪಿಸಿದ್ದೇನೆ, ಒಂದು ಶಿಕ್ಷಣ ಸಂಸ್ಥೆಯನ್ನು ಕೂಡ ಸ್ಥಾಪಿಸಿದ್ದೇನೆ. ಮತ್ತು ನಮ್ಮ ಪ್ರದೇಶದಲ್ಲಿ ಯಾರು ಧರ್ಮದ ಬಗ್ಗೆ ಮಾತಾಡ್ತಾರೋ ಅವ್ರಿಗೆ ಉತ್ತರಿಸುವ ತೀರ್ಮಾನಿಸಿದ್ದೇವೆ. ಎಷ್ಟೇ ದೊಡ್ಡ ವ್ಯಕ್ತಿ ಬಂದು ಕೂಡ ಇಸ್ಲಾಮಿನ ಕುರಿತು ನಿಮಗೆ ಏನಾದರೂ ಸಂಶಯಗಳಿದ್ದರೆ ನೇರವಾಗಿ ಪ್ರಶ್ನೆ ಕೇಳಿ ಉತ್ತರಿಸ್ತೇವೆ. ನಾವು ಯಾವುದೇ ಜಟಿಲವಾದ ಪ್ರಶ್ನೆಗೆ ನಾವು ಉತ್ತರಿಸ್ತೇವೆ. ಯಾಕೆಂದರೆ ಈ ಸಮುದಾಯ ಉತ್ತರಿಸಲಿಕ್ಕಾಗಿ ಸಿದ್ಧಗೊಳ್ಳಬೇಕಿದೆ. ಈ ದೇಶದಲ್ಲಿ ನಾವು ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಟಿದರೆ ಸಮುದಾಯದ ಅಸ್ತಿತ್ವ ರಕ್ಷಿಸಲು ಸಾಧ್ಯವಿಲ್ಲ. ಆ ಸಮುದಾಯವೇ ಇಲ್ಲದಿದ್ದರೆ ಸಮುದಾಯಕ್ಕಾಗಿ ಯಾಕೆ ಈ ಕಟ್ಟಡ? ಒಂದು ಸಮುದಾಯವಿಲ್ಲ ಮಸೀದಿ ಯಾಕೆ? ಒಂದು ಸಮುದಾಯವಿಲ್ಲ ಮದ್ರಸಗಳೇಕೆ? ಮದ್ರಸಗಳು ಬೇಕಿದ್ರೆ, ಮಸೀದಿಗಳು ಬೇಕಿದ್ರೆ ಅದನ್ನು ನಡೆಸುವಂತ ಒಂದು ಸಮುದಾಯ ಬೇಕು. ಸಮುದಾಯದ ಅಸ್ತಿತ್ವವೇ ಅಪಾಯದಲ್ಲಿದೆ, ಸಮುದಾಯದ ವಿಚಾರವೇ ಅಪಾಯದಲ್ಲಿದೆ, ಸಮುದಾಯದ ಧರ್ಮವೇ ಅಪಾಯದಲ್ಲಿರುವಾಗ ಅದನ್ನು ತಡೆಯುವಂತಹ, ಅದನ್ನು ಪ್ರಸಾರ ಮಾಡುವಂತಹ ಮತ್ತು ಅದನ್ನು ಪ್ರತಿರೋಧಿಸುವಂತಹ ಕಾಲದ ಅಗತ್ಯತೆ ಇದೆ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಆದ್ದರಿಂದ ಒಂದು ಚಿಕ್ಕ ನಾನು ಉದಾಹರಣೆ, ಜಿಹಾದ್. ಪ್ರವಾದಿ ಮುಹಮ್ಮದ್ ಸಲಾಸ್ ಮೇಲೆ ಅನೇಕ ರೀತಿಯ ಆರೋಪಗಳಿವೆ. ಆದರೆ ಒಂದು ಆರೋಪ ಏನೆಂದರೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕ್ರೂರಿಯಾಗಿದ್ದಾರೆ. ನಾವು ಪ್ರವಾದಿ ಹೇಳ್ತಾರೆ, ಈ ಪ್ರವಾದಿ ಯುದ್ಧಗಳು ಎಂದು ಹೇಳ್ತಾರೆ. ನೋಡಿ, ನಾನೊಂದು ಪ್ರಶ್ನೆ ಕೇಳ ಬಯಸ್ತೇನೆ. ಒಂದು ವೇಳೆ ನಾನು ಮುಸಲ್ಮಾನರಿಗೆ ಹೆಚ್ಚಾಗಿ ಯಾಕೆ ಹೇಳುವುದೆಂದರೆ, ನಮಗೆ ಹೇಳಲಿಕ್ಕೆ ತಿಳಿದಿರಬೇಕು. ಈ ದೇಶದಲ್ಲಿ ಒಂದು ಗ್ರಂಥ ಇದೆ, ಭಗವದ್ಗೀತಾ. ಭಗವದ್ಗೀತಾ ಎಂಬ ಈ ಗೀತೋಪದೇಶ, ಅದರ ಸಾರಾಂಶ ಇದು ಹೇಳಿ. ಅದರ ಸಾರಾಂಶ ಏನು? ಈ ದೇಶದಲ್ಲಿ ಶಾಂತಿ ಸ್ಥಾಪನೆಗೊಳ್ಳಬೇಕು, ಸಹಬಾಳ್ವೆಯಿಂದ ಬದುಕು ನಡೆಸಬೇಕೆಂಬ ಸಂದೇಶ ಅದರಲ್ಲಿರುವುದು ಅಲ್ಲ. ಈ ಗೀತೋಪದೇಶ ಎಂಬ ಉಪದೇಶ ಕೊಟ್ಟದಿಯಲ್ಲಿ ಯಾವುದೇ ದೇವಸ್ಥಾನದ ಗುಡಿಯಲ್ಲಿ ಅಲ್ಲ. ಬದಲಾಗಿ ಈ ಗೀತೋಪದೇಶವನ್ನು ಉಪದೇಶ ಮಾಡಿದ್ದು ಯುದ್ಧ ಭೂಮಿಯಲ್ಲಿ. ಯಾರು ಉಪದೇಶ ಮಾಡಿದ್ದು? ಕೃಷ್ಣ ಇದನ್ನು ಉಪದೇಶ ಮಾಡಿದ್ದರು. ಕ್ರಿಸ್ತ ಉಪದೇಶ ಮಾಡಿದ್ರು. ಯಾರಿಗೂ ಉಪದೇಶ ಮಾಡಿದ್ರು? ಅರ್ಜುನನಿಗೆ ಉಪದೇಶ ಮಾಡಿದ್ರು. ಯಾಕೆ ಉಪದೇಶ ಮಾಡಿದ್ರು? ಅರ್ಜುನ ಹೇಳ್ತಾರೆ, ನಾನು ಯುದ್ಧ ಮಾಡುವುದಿಲ್ಲ ಅಂತ. ನಾನು ಯುದ್ಧ ಮಾಡುವುದಿಲ್ಲ, ನನ್ನ ಮುಂದಿರುವವರು ಯಾರು? ನನ್ನ ಸಹೋದರರು. ಕೌರವರು ಯಾರು? ನನ್ನ ಸಹೋದರರು. ದುರ್ಯೋಧನ, ದುಶ್ಯಾಸನ ನನ್ನ ಸಹೋದರ. ಮತ್ತೆ ಗುರು, ಅದು ನನ್ನ ಗುರು. ಭೀಷ್ಮ ನನ್ನ ಪಿತಾಮಹ. ಅಶ್ವತ್ಥಾಮ ನನ್ನ ಗುರು ಪುತ್ರ. ನನಗೆ ಯುದ್ಧ ಮಾಡಲಿಕ್ಕೆ ಆಗುವುದಿಲ್ಲ ಅಂತ. ಆಗ ನೀನು ಯುದ್ಧ ಮಾಡಲೇಬೇಕು ಎಂದು ಹೇಳಿದಂಥ ಉಪದೇಶ ಗೀತೋಪದೇಶ. 1000 ಲಕ್ಷದಷ್ಟು ಜನರು ಸತ್ತಂತಹ ಒಂದು ಯುದ್ಧ ಅದು. ಆ ಯುದ್ಧ ಆಗುವುದಿಲ್ಲ, ನಾವು ನಮ್ಮನ್ನು ಅರ್ಪಿಸ್ತೇವೆ ಎಂದು ಹೇಳಿದಾಗ ಅರ್ಜುನ್ ಒಂದು ವೇಳೆ ಯುದ್ಧವನ್ನು ನಾನು ಯುದ್ಧ ಒಂದು ವೇಳೆ ಹೇಳುತ್ತಿದ್ರೆ ಯುದ್ಧವೇ ಆಗ್ತಾ ಇರಲಿಲ್ಲ. ನಾನು ಯುದ್ಧ ಮಾಡುವುದಿಲ್ಲ ಎಂದು ಘೋಷಿಸಿದಾಗ ಯುದ್ಧ ಮಾಡಲೇಬೇಕು ಅಂದರೆ ಹಿಂದೂ ಧರ್ಮದಲ್ಲಿ ಯುದ್ಧದ ಕಲ್ಪನೆಗಳಿವೆ. ಮೊನ್ನೆ ಆಜ್ತಕ್ ಟಿವಿಯಲ್ಲಿ ಕೇಳಿದ್ರು, ಶಹಜಹಾನ್ 30,000 ಮಂದಿಯನ್ನು ಕೊಂದಿದ್ದ, ನೀವೇನು ಹೇಳ್ತೀರಂತ. ನಾನು ಕೇಳ್ತೀನಿ, ಅಶೋಕ 2 ಲಕ್ಷ ಮಂದಿಯನ್ನು ಕೊಂದಿದ್ದ, ಈಗ ನೀವೇನು ಹೇಳ್ತೀರಿ? ಅಶೋಕ 2 ಲಕ್ಷ ಮಂದಿಯನ್ನು ಕೊಂದ ಬಳಿಕ ಏನು ಮಾಡಿದ? ಅಶೋಕ 2 ಲಕ್ಷ ಮಂದಿಯನ್ನು ಕೊಂದ ಬಳಿಕ ಏನು ಮಾಡಿದ? ಈ ದೇಶದ ಇತಿಹಾಸ ಕೇವಲ ಮುಸಲ್ಮಾನರು ಬರೆದಂತ ಇತಿಹಾಸವಲ್ಲ. ಬದಲಾಗಿ ಮುಸಲ್ಮಾನರಿಗಿಂತ ಮುಂಚೆ ಕೂಡ ಈ ದೇಶದಲ್ಲಿ ಅನೇಕ ಜನರು ಬದುಕ್ತಾ ಇದ್ದರು. ಒಂದು ವ್ಯವಸ್ಥೆ ಇತ್ತು ಮತ್ತು ಆ ವ್ಯವಸ್ಥೆ ವಿವಿಧ ಜನರ ಕೈಯಲ್ಲಿತ್ತು. ಅಶೋಕ ಇದ್ದಂಥ ಕಾಲದಲ್ಲಿ ಕಲಿಂಗದಲ್ಲಿ ಮಾಡಿದಂತಹ ಯುದ್ಧದಲ್ಲಿ ಲಕ್ಷದಷ್ಟು ಜನರು ಹತವಾದದ್ದು ಕಂಡಾಗ ಆ
ಆತನಿಗೆ ಬಹಳ ಬೇಸರದ ದುಃಖವಾಗ್ತದೆ ಮತ್ತು ಇನ್ನು ಮುಂದೆ ನಾನು ಯುದ್ಧ ಮಾಡಲು ಘೋಷಿಸುತ್ತಾನೆ. ಆ ಬಳಿಗೆ ಏನು ಮಾಡಿದ? ಆ ಬಳಿಗೆ ಏನು ಮಾಡಿದ್ದು ಅಶೋಕ? ಬೌದ್ಧ ಧರ್ಮ ಸ್ವೀಕರಿಸಿದ. ಆಗ ಕೊಂದದ್ದು ಹಿಂದೂ ಆಗಿ ಅಲ್ವಾ? ಆತನ ಯುದ್ಧಕ್ಕೂ ಹಿಂದೂ ಧರ್ಮಕ್ಕೆ ಏನೋ ಸಂಬಂಧ ಇದೆಯಾ? ಒಂದು ವೇಳೆ ಅಶೋಕನ ಯುದ್ಧಕ್ಕೂ ಹಿಂದೂ ಧರ್ಮಕ್ಕೂ ಸಂಬಂಧವಿಲ್ಲ ಎಂದಾದರೆ ಶಹಜಹಾನ್ ಮತ್ತು ಅಕ್ಬರ್ ಮತ್ತು ಔರಂಗಜೇಬ್ ಯುದ್ಧಕ್ಕೂ ಇಸ್ಲಾಂಗೆ ಸಂಬಂಧ ಇರುವುದು ಹೇಗೆ? ಈ ರೀತಿ ಇತಿಹಾಸದ ಇಂತಹ ಘಟನೆಗಳನ್ನು ವೈಭವೀಕರಿಸಿ ಒಂದು ಸಮುದಾಯವನ್ನು ಅಪರಾಧಿ ಸ್ಥಾನ ನಿಲ್ಲಿಸುವಂತಹ ಪ್ರಯತ್ನ ಮಾಡುತ್ತಿರುವಾಗ ಇವರಿಗೆ ನಾವು ಉತ್ತರಿಸಬೇಕಾಗಿದೆ. ಸತ್ಯ ಏನು ಎಂಬುದನ್ನು ನಾವು ತಿಳಿಸಿ ಹೇಳಬೇಕಾಗಿದೆ. ನೋಡಿ, ಅರಬಿ ಭಾಷೆ ಒಂದು ಸಮಗ್ರ ಭಾಷೆ. ಅದು ಈಗ ಇಂಗ್ಲೀಷಲ್ಲಿ ಒಬ್ಬ ಗೆಳೆಯನಿಗೆ ಹೇಳೋದು ಫ್ರೆಂಡ್. ಭಾಳ ಆತ್ಮೀಯ ಗೆಳೆಯ ಇದ್ದರೆ ನನ್ನ ಕ್ಲೋಸ್ ಫ್ರೆಂಡ್ ಹೇಳ್ತಾನೆ. ಅದರ ನಂತರ ಯಾವುದಾದ್ರು ಪದ ಇದೆ ಅದಕ್ಕೆ? ಫ್ರೆಂಡ್ಶಿಪ್ಗೆ ಬೇರೆ ಪರ್ಯಾಯ ಪದ ಇದೆ ಇಂಗ್ಲೀಷಲ್ಲಿ? ಇಲ್ಲ. ಕನ್ನಡದಲ್ಲಿ ಸ್ನೇಹಿತ, ಗೆಳೆಯ, ನನ್ನ ಚಡ್ಡಿ ದೋಸ್ತಿ, ನನ್ನ ಚಡ್ಡಿ ಗೆಳೆಯ, ನಾವು ಬಾಲ್ಯದಲ್ಲೇ ಗೆಳೆಯರು. ಅದನ್ನು ವಿವಿಧ ರೂಪದಲ್ಲಿ ನಾವು ವರ್ಣನೆ ಮಾಡ್ತೇವೆ. ಅದು ಅರಬಿಯಲ್ಲಿ ಹಾಗಿಲ್ಲ, ವರ್ಣನೆ ಮಾಡಬೇಕು ಅಗತ್ಯ ಇಲ್ಲ. ಪದ ಹೇಳಿದರೆ ಸಾಕು, ಅದರ ಪ್ರಮಾಣ ಗೊತ್ತಾಗ್ತದೆ. ಆ ಗೆಳೆತನದಲ್ಲಿ ಆ ಸ್ನೇಹದ ಮತ್ತು ಗೆಳೆತನದ ಪ್ರಮಾಣ ಎಷ್ಟು ಗೊತ್ತಾಗ್ತದೆ. ಅರಬಿಯಲ್ಲಿ ಸ್ನೇಹಿತನಿಗೆ ಹೇಳುವುದು ರಫೀಕ್, ಸದೀಕ್ ಹೇಳ್ತಾರೆ. ನಂಬರ್ 1 ಸದೀಕ್ ಹೇಳ್ತಾರೆ, ಅವಳಿಗೆ ರಫೀಕ್ ಹೇಳ್ತಾರೆ, ಅವಳಿಗೆ ಹಬೀಬ್ ಹೇಳ್ತಾರೆ, ಅವಳಿಗೆ ಖಲೀಲ್ ಹೇಳ್ತಾರೆ. 4 ಪದಗಳಿವೆ. ಒಬ್ಬ ಸ್ನೇಹಿತನಿಗೆ 4 ಪದಗಳನ್ನು ಪ್ರಯೋಗಿಸಲಾಗ್ತದೆ. ಈ 4 ಪದಗಳು ಅರಬಿಯ ಆಳವನ್ನು ತೋರಿಸ್ತದೆ, ಭಾಷಾ ಆಳವನ್ನು ತೋರಿಸುತ್ತದೆ. ಮತ್ತು ಹೀಗೆ ಯಾವುದೇ ಭಾಷೆ ಇಷ್ಟು ಸಮಗ್ರತೆ ನಮಗೆ ಕಾಣಲು ಸಾಧ್ಯವಿಲ್ಲ. ಅರಬಿಯಷ್ಟು ಸಮಗ್ರತೆ ಇರುವಂಥ ಭಾಷೆ ಜಗತ್ತಿನಲ್ಲಿ ಬೇರೆ ಯಾವ ಭಾಷೆ ಕೂಡ ಇಲ್ಲ. ಅದನ್ನು ಯಾವುದೇ ಭಾಷೆಗೆ ಭಾಷಾಂತರಿಸಲು ಸಾಧ್ಯವಿಲ್ಲ. ಅರಬಿ ಭಾಷೆಯನ್ನು ಇತರ ಭಾಷೆಗೆ ಭಾಷಾಂತರಿಸಲು ಅನುವಾದಿಸಲು ಸಾಧ್ಯವಿಲ್ಲ. ಆದರೆ ನಾವು ಜನರಿಗೆ ಗೊತ್ತಾಗುವ ಶೈಲಿಯಲ್ಲಿ ಅದನ್ನು ಅನುವಾದಿಸುವುದು ಮಾತ್ರ, ಅದರ ಸಮಗ್ರತೆ ಹಾಗೆ ಇರುವುದಿಲ್ಲ. ಹೀಗಿರುವಾಗ ಸಿ.ಟಿ. ರವಿಗೆ ಕುರಾನ ಸೂಕ್ತದ ಅರ್ಥ ಗೊತ್ತಾದದ್ದು ಹೇಗೆ? ಮುಸ್ಲಿಂ ಮನೆಯಲ್ಲಿ ಹುಟ್ಟಿದಂಥ ಮುಸಲ್ಮಾನಿಗೆ ಅರ್ಥವಾಗುವುದಿಲ್ಲ. ಈ ರೀತಿ ಅನೇಕ ಸುಳ್ಳುಗಳನ್ನು ಪ್ರಸಾರ ಮಾಡಿ ಈ ಸಮುದಾಯವನ್ನು ಆರೋಪಿ ಸ್ಥಾನದಲ್ಲಿ ನಿಲ್ಲಿಸಲಾಗಿದೆ. ಅದನ್ನು ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬಗ್ಗೆ ಸಲ್ಮಾನ್ ರಶ್ದಿ ಮತ್ತು ತಸ್ಲೀಮಾ ನಸ್ರೀನ್ರ ಪುಂಖಾಪುಂಖಗಳನ್ನು ಅದನ್ನು ಪ್ರಸಾರ ಮಾಡಿ ಇಲ್ಲಿಯ ಮಾಧ್ಯಮಗಳು ಮುಸಲ್ಮಾನರನ್ನು ಮತ್ತು ಪ್ರವಾದಿಯನ್ನು ಕ್ರೂರಿಯನ್ನಾಗಿ ಚಿತ್ರೀಕರಿಸಿದಾಗ ಯುನಿಎಫ್ ಕರ್ನಾಟಕ ತೀರ್ಮಾನಿಸಿತು, ಅಲ್ಲ, ನಿಮಗೆ ಪ್ರವಾದಿಯ ವಾಸ್ತವಿಕತೆಯನ್ನು, ಅವರ ನೈಜ ಬದುಕು ಏನು ಎಂಬುದು ನಾವು ನಿಮಗೆ ತೋರಿಸುತ್ತೇವೆ. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಈಗ ನಮ್ಮ ಯೋಗೇಶ್ ಮಾಸ್ಟರ್ ಹೇಳಿದ ಹಾಗೆ ಅನೇಕ ಬದುಕಿನ ಎಲ್ಲ ಆಯಾಮಗಳನ್ನು ಸುಧಾರಿಸಿದಂಥ ಒಬ್ಬ ಏಕೈಕ ವ್ಯಕ್ತಿತ್ವ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ನೋಡಿ, ಜಗತ್ತಿನಲ್ಲಿ ಅನೇಕ ಕ್ರಾಂತಿ ನಡೆದಿದೆ. ನಾವು ನಮ್ಮ ಬದುಕಿನಲ್ಲಿ ಫ್ರೆಂಚ್ ಕ್ರಾಂತಿ ನೋಡಿದ್ದೇವೆ, ಅಮೇರಿಕನ್ ವಾರ್ ಆಫ್ ಫ್ರೀಡಮ್ ನೋಡಿದ್ದೇವೆ, ನಮ್ಮ ದೇಶದ ವಾರ್ ಆಫ್ ಫ್ರೀಡಮ್ ನೋಡಿದ್ದೇವೆ. ಇಂಥ ಅನೇಕ ನಾವು ವಾರ್ ಆಫ್ ಫ್ರೀಡಮ್ ಮತ್ತು ಅನೇಕ ಕ್ರಾಂತಿಯನ್ನು ನೋಡಿದ್ದೇವೆ. ಆದರೆ ಮನುಷ್ಯ ಇತಿಹಾಸದಲ್ಲಿ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮಾಡಿದಷ್ಟು ದೊಡ್ಡ ಕ್ರಾಂತಿ ಜಗತ್ತಿನ ಮಾನವ ಇತಿಹಾಸದಲ್ಲಿ ಯಾರು ಮಾಡಿಯೇ ಇಲ್ಲ. ಕೇವಲ 23 ವರ್ಷಗಳಲ್ಲಿ ಅಷ್ಟು ಸಮಗ್ರವಾದಂಥ ಕ್ರಾಂತಿ ಪ್ರವಾಸ ಮಾಡಿದರು. ಈ ಕ್ರಾಂತಿಗಳು ನಡೆದದ್ದು ಆಯುಧದಿಂದ ಅಲ್ಲ ಎಂಬುದು ವಾಸ್ತವ. ಮಹಾತ್ಮ ಗಾಂಧೀಜಿ ಹೇಳಿದರು, ನಾನು ಈ ಪ್ರವಾದಿಯನ್ನು ಗೌರವಿಸುತ್ತೇನೆ, ಯಾಕೆಂದರೆ ಈ ಪ್ರವಾದಿ ಏನು ಹೇಳುತ್ತಾರೆ ಅದನ್ನು ಮಾಡುತ್ತಾರೆ, ಮತ್ತು ಯಾವುದನ್ನು ಮಾಡುತ್ತಾರೋ ಅವರು ಅದನ್ನು ಹೇಳುತ್ತಾರೆ ಅಷ್ಟೇ. ಮತ್ತು ಇಸ್ಲಾಂ ಪ್ರಸಾರಗೊಂಡದ್ದು ಖಡ್ಗದಿಂದೆಂದು ನಾನು ಹೇಳುವುದಿಲ್ಲ. ಮಹಾತ್ಮ ಗಾಂಧೀಜಿ ಹೇಳುವುದು ಇಸ್ಲಾಂ ಪ್ರಸಾರಗೊಂಡದ್ದು ಖಡ್ಗದಿಂದೆಂದು ನಾನು ಹೇಳುವುದಿಲ್ಲ. ಆದರೆ ಇಸ್ಲಾಂ ಪ್ರಸಾರಗೊಂಡಾಗ ಖಡ್ಗಕ್ಕೆ ಬಹಳ ದೊಡ್ಡ ಪಾತ್ರ ಇತ್ತು. ಅಂದರೆ ಅಡ್ಡಗೋಡೆ ಮೇಲೆ ದೀಪ ಇರ್ತಾರೆ, ಅವರು ಇಟ್ಟು ಮಾತಾಡ್ತಾರೆ. ಇಸ್ಲಾಂ ಜಗತ್ತಿನಾದ್ಯಂತ ಪ್ರಸಾರಗೊಂಡಾಗ ಖಡ್ಗಕ್ಕೆ ದೊಡ್ಡ ಪಾತ್ರ ಇತ್ತು. ಆದರೆ ಇಸ್ಲಾಂ ಖಡ್ಗದಿಂದ ಪ್ರಸಾರಗೊಂಡದ್ದು ನಾನು ಹೇಳ್ತಾ ಇಲ್ಲ. ನಾನು ಹೇಳಬಯಸ್ತೇನೆ, ಅರಬಿಯ ಅನೇಕ ಪದಗಳಿವೆ, ಆ ಪದಗಳಿಗೆ ಅನೇಕ ರೀತಿಯ ಅರ್ಥಗಳಿವೆ. ಆ ಅರ್ಥಗಳು ವಿವಿಧ ಸಂದರ್ಭಗಳಲ್ಲಿ ವಿವಿಧ ರೂಪದಲ್ಲಿ ಅದನ್ನು ಪ್ರಯೋಗಿಸಲಾಗುತ್ತದೆ. ಅದನ್ನು ನಾವು ತಿಳಿದುಕೊಳ್ಳಬೇಕು. ಈಗ ಕಾಫಿರ್
ಇಲ್ಲಿಯ ಜನರು ಪ್ರಸಾರ ಮಾಡೋದು ಮುಸಲ್ಮಾನ್ ನಮ್ಮನ್ನು ಕಾಫಿರ್ ಎಂದು ಕರೀತಾರೆ, ಹಿಂದೂಗಳನ್ನು ಕಾಫಿರ್. ಯಾರಾದರೂ ಕರೀತಾರೆ ಹಿಂದೂಗಳನ್ನು ಕಾಫಿರ್ ಕರೀತಾರ? ಮತ್ತು ಹಿಂದೂಗಳು ಯಾರು? ಮುಸಲ್ಮಾನರ? ಅವರು ಕೇಳೋದು ಮುಸಲ್ಮಾನರು ನಮ್ಮನ್ನು ಕಾಫಿರ್ ಎಂದು ಕರೆಯುತ್ತಾರೆ. ಈಗ ನಮ್ಮಲ್ಲಿ ಮಾತಾಡುವಾಗ ನೀವು ನಮ್ಮನ್ನು ಹೇಗೆ ಕಾಫಿರ್ ಕರೆಯುವುದು? ಅದು ಯಾಕೆಂದರೆ ನೀವು ಮುಸಲ್ಮಾನರು ಅಲ್ಲಲ್ಲ, ಅದೇ ಕಾಫಿರ್ ಕರೆಯುವುದು. ಹಾಗೆ ಯಾರು ಕರೀತಾರ? ನಮಗೆ ಗೊತ್ತಿಲ್ಲ, ನಾವು ಕರಿತೇವೋ ಇಲ್ಲವೋ ನಮಗೆ ಗೊತ್ತಿಲ್ಲ. ಒಂದು ವೇಳೆ ಇಲ್ಲ ಎಂದಾದರೆ ಮತ್ತೆ ಅವರು ಯಾರು? ಹೌದಾದರೆ ಅವರ ಆರೋಪ ಸರಿಯಲ್ಲ. ಕಾಫಿರ್ ಎಂಬ ಪದ ಕೇವಲ ಮುಸ್ಲಿಮೇತರಿಗೆ ಪ್ರಯೋಗಿಸಿದಲ್ಲ ಇಸ್ಲಾಮಿನಲ್ಲಿ. ಅಲ್ಲಾಹನ ಪ್ರವಾದಿ ಹೇಳುತ್ತಾರೆ, ಮನ್ ತರಕ ಸಲಾತ ಮುತಅಮ್ಮಿದನ್ ಫಕದ್ ಕಫರ್. ಒಬ್ಬ ಮುಸಲ್ಮಾನ ನಿರಂತರ ಯಾವುದೇ ಕಾರಣವಿಲ್ಲದೆ ನಮಾಜನ್ನು ಬಿಡುತ್ತಾನೋ, ನಮಾಜನ್ನು ವರ್ಧಿಸುತ್ತಾನೋ ಆತ ಕಾಫಿರ್. ಅಂದರೆ ಕಾಫಿರ್ ನಿರ್ದಿಷ್ಟವಾದಂಥ ಸಮುದಾಯಕ್ಕೆ ಹೇಳುವಂಥ ಪದವಲ್ಲ. ಕುಲ್ಯಾ ಅಯ್ಯುಹಲ್ ಕಾಫಿರ್, ಪವಿತ್ರ ಕುರಾನ್ ಒಂದು ಅಧ್ಯಾಯವಿದೆ, ಕುಲ್ಯಾ ಅಯ್ಯುಹಲ್ ಕಾಫಿರ್, ಓ ಕಾಫಿರರೆಂದು ಎಂದು ಅದರಲ್ಲಿ ಕರೆಯಲಾಗಿದೆ ಎಂದು ಹೇಳ್ತಾರೆ. ನಿಜವಾಗಿ ಹಾಗೆ ಅಲ್ಲ. ಬದಲಾಗಿ ಸತ್ಯವನ್ನು ಕಂಡು, ಸತ್ಯವನ್ನು ನೋಡಿಯೂ, ಸತ್ಯವನ್ನು ತಿಳಿದು ಯಾರೆಲ್ಲರೂ ಅದನ್ನು ಧಿಕ್ಕರಿಸುತ್ತಾರೋ ಅವರನ್ನು ಕಾಫಿರ್ ಎಂದು ಕರೆದಿದೆ. ಅದು ಮುಸಲ್ಮಾನರಾದರೂ ಸರಿ, ಮುಸಲ್ಮಾನ ಅಲ್ಲದವರಾದರೂ ಸರಿ, ಅವರಿಗೆ ಕಾಫಿರ್ ಪದ ಇದೆ. ಆದರೆ ಕಾಫಿರ್ ನಿರ್ದಿಷ್ಟವಾದ ಜನಾಂಗ ಕರೆದಂಥ ಅಥವಾ ಅಭಿಸಂಬೋಧಿಸಿದ ಪದವಲ್ಲ. ಮತ್ತು ಜಿಹಾದ್ ನೋಡಿ, ಈಗ ಜಿಹಾದ್ ಹೇಳ್ತಾರೆ. ಜಿಹಾದ್ ಅಂದರೆ ಏನು? ಯಾರು ಹೇಳಿ ಜಿಹಾದ್ ಯುದ್ಧಕ್ಕೆ ಉಪಯೋಗಿಸಿದಂಥ ಪದ? ಜಿಹಾದ್ ಪವಿತ್ರ ಕುರ್ಆನ್ನಲ್ಲಿ ಅನೇಕ ಕಡೆಗಳಲ್ಲಿ ಜಿಹಾದ್ ಇದೆ ಮತ್ತು ಒಂದು ಕಡೆ ಬಹಳ ಸಮಗ್ರವಾಗಿ ಅದನ್ನು ವ್ಯಾಖ್ಯಾನಿಸಲಾಗಿದೆ. ಅಲ್ಲಾಹನ ಪ್ರವಾದಿ ಅಲ್ಲಾಹನು ಹೇಳುತ್ತಾನೆ, ಜಾಹಿದು ಫಿಲ್ಲಾಹಿ ಹಕ್ಕ ಜಿಹಾದಿ. ನೀವು ಜಿಹಾದ್ ಮಾಡಿರಿ, ಅಲ್ಲಾಹನು ಹೇಳುವುದು ಪವಿತ್ರ ಕುರ್ಆನ್ನಲ್ಲಿ. ನೀವು ಯಾರಲ್ಲಿ ಇದು ಹೇಳುವುದು? ಯಾರಿಗೆ? ಮುಸಲ್ಮಾನರಿಗೆ ಹೇಳುವುದು. ಜಾಹಿದು, ನೀವು ಜಿಹಾದ್ ಮಾಡಿರಿ, ಫಿಲ್ಲಾಹಿ ಅಲ್ಲಾಹನ ಧರ್ಮಕ್ಕಾಗಿ, ಹಕ್ಕ ಜಿಹಾದಿಹಿ, ಯಾವ ರೀತಿ ಜಿಹಾದ್ ಮಾಡಬೇಕು ಆ ರೀತಿ ಜಿಹಾದ್ ಮಾಡಿರಿ. ಈ ಒಂದು ಸೆಂಟೆನ್ಸ್, ಈ ಒಂದು ಸೂಕ್ತ, ಈ ಒಂದು ವಚನವನ್ನು ತೆಗೆದು ಸೀಡ್ರವಿ ಹೇಳ್ತಾರೆ ನೋಡಿ. ಪವಿತ್ರ ಕುರಾನ್ನಲ್ಲಿ ಮುಸಲ್ಮಾನಿಗೆ ಹೇಳಲಾಗಿದೆ, ಜಿಹಾದ್ ಮಾಡಿರಿ, ಜಿಹಾದ್ ಮಾಡಿರಿ, ಯಾವ ರೀತಿ ಧರ್ಮಕ್ಕೆ ಧರ್ಮದ ಹೆಸರು ಜಿಹಾದ್ ಮಾಡಬೇಕು ಆ ರೀತಿ ಜಿಹಾದ್ ಮಾಡಿರಿ. ಆಗ ನಾವು ಕೂಡ ಸುಮ್ಮನೆ ಇರೋದು. ಪವಿತ್ರ ಕುರಾನ್ ಯಾಕೆ ಅಂತ ಒಂದು ಪದಗಳಿವೆ, ಅದು ಇರಬಾರ್ದಿತ್ತು. ನಾವೇ ಪವಿತ್ರ ಕುರಾನ್ ವಿರೋಧಿಗಳಾಗ್ತೇವೆ. ಆಗ ಆ ಬಳಿಕ ಅಲ್ಲಾಹನು ಹೇಳುತ್ತಾನೆ, ಜಾಹಿದು ಫಿಲ್ಲಾಹಿ ಹಕ್ಕ ಜಿಹಾದಿ ಹುವಜ್ತಬಾಕುಂ. ಆತ ನಿಮ್ಮನ್ನು ನೇಮಿಸಿದ್ದಾನೆ, ಆತ ನಿಮ್ಮನ್ನು ನೇಮಿಸಿದ್ದಾನೆ. ವಮಾ ಜಅಲ ಅಲೈಕುಂ ಫಿದ್ದೀನಿ ಮಿನ್ ಹರಜ್. ಧರ್ಮದಲ್ಲಿ ಯಾವುದೇ ರೀತಿಯ ಬಲಾತ್ಕಾರವಿಲ್ಲ, ಧರ್ಮದಲ್ಲಿ ಯಾವುದೇ ರೀತಿಯ ಬಲಾತ್ಕಾರವಿಲ್ಲ. ಮಿಲ್ಲತ ಅಬೀಕುಂ ಇಬ್ರಾಹಿಂ. ನೀವು ಇಬ್ರಾಹಿಂ, ಈಗ ನಮ್ಮ ಮನೋಹರ್ ಪ್ರಸಾದ್ ಅವರು ಹೇಳಿದರು ಅಬ್ರಹಾಂ. ಮಿಲ್ಲತ ಅಬೀಕುಂ ಇಬ್ರಾಹಿಂ, ನೀವು ನಿಮ್ಮ ಪಿತಾಮಹ ಇಬ್ರಾಹಿಮರ ಸಮುದಾಯದವರು, ನೀವು ನಿಮ್ಮ ಪಿತಾಮಹ ಇಬ್ರಾಹಿಮರ ಸಮುದಾಯದವರು. ಹುವ ಸಮ್ಮಾಕುಮುಲ್ ಮುಸ್ಲಿಮೀನ ಮಿನ್ ಕಬ್ಲ್ ವಫಿ ಹಾದಾ. ನೀವು ಈಗಲೂ ಮುಸಲ್ಮಾನರು, ನೀವು ಗತಕಾಲದಲ್ಲೂ ಕೂಡ ನೀವು ಮುಸಲ್ಮಾನರಾಗಿದ್ದೀರಿ. ಆದ್ದರಿಂದ ನೀವು ಇಬ್ರಾಹಿಮರ ಸಂತತಿಯಾಗಿದ್ದೀರಿ, ಇಬ್ರಾಹಿಮರ ಅನುಯಾಯಿಗಳಾಗಿದ್ದೀರಿ, ಇಬ್ರಾಹಿಮರ ಸಮುದಾಯದವರಾಗಿದ್ದೀರಿ. ಆದ್ದರಿಂದ ಅಲ್ಲಾಹನ ಮಾರ್ಗದಲ್ಲಿ ಜಿಹಾದ್ ಮಾಡುವ ರೀತಿಯಲ್ಲಿ ಜಿಹಾದ್ ಮಾಡಿರಿ. ನೋಡಿ, ಈ ಜಿಹಾದ್ಗೂ ಮತ್ತು ಇಬ್ರಾಹಿಂ ಸಂಬಂಧವನ್ನು ಕಲ್ಪಿಸಲಾಗಿದೆ. ಈಗ ನಾವು ಇಬ್ರಾಹಿಮರ ನಾವು ನೋಡುವ. ಇಬ್ರಾಹಿಂ ಅಲಿ ಇಸ್ಲಾಂ ಅಂದರೆ ಯಾರು? ಅಲ್ಲಾಹನ ಪ್ರವಾದಿ ಮಕ್ಕಾದಲ್ಲಿ ಪ್ರವೇಶಿಸಿದಾಗ ಈ ಇಬ್ರಾಹಿಮರ ವಿಗ್ರಹವನ್ನು ಕೆತ್ತಲಾಗಿತ್ತು ಮತ್ತು ಈ ಅಬ್ರಹಾಂ ಎಂಬ ಇಬ್ರಾಹಿಂ ಅಲೈಹಿ ಸಲಾಮರ ಭುಜದಲ್ಲಿ ಆಯುಧವನ್ನು ಇಡಲಾಗಿತ್ತು, ಬಿಲ್ಲು ಬಾಣವನ್ನು ಇಡಲಾಗಿತ್ತು. ಆಗ ಅಲ್ಲಾಹನ ಪ್ರವಾದಿ ಹೇಳುತ್ತಾರೆ, ತನ್ನ ಬದುಕಿನಲ್ಲಿ ಎಂದೂ ಕೂಡ ಆಯುಧವನ್ನು ಎತ್ತದಂತ ಪ್ರವಾದಿಯಾಗಿದ್ದಾರೆ ಇಬ್ರಾಹಿಂ ಅಲೈಹಿ ಸಲಾಂ. ತನ್ನ ಬದುಕಿನಲ್ಲಿ ಎಂದೂ ಕೂಡ ಆಯುಧವನ್ನು ಎತ್ತದಂತ ವ್ಯಕ್ತಿಯಾಗಿದ್ದಾರೆ ಇಬ್ರಾಹಿಂ ಅಲೈಹಿ ಸಲಾಂ. ಅಂದರೆ ಆಯುಧ ಇಲ್ಲದೆ ಹೋರಾಡಿದಂತ ಇಬ್ರಾಹಿಂ ಅಲೈಹಿ ಸಲಾಮರನ್ನು ನೀವು ಅನುಸರಿಸಿರಿ ಎಂದು ಅಲ್ಲಾಹ್ ಹೇಳುತ್ತಾನೆ. ಇಲ್ಲಿ ಜಿಹಾದ್ ಅಂದರೆ ರಕ್ತಪಾತ ಎಲ್ಲಿ ಬಂತು? ಹೀಗೆ ಪವಿತ್ರ ಕುರ್ಆನನ್ನು ಅಪಾರ್ಥಗೊಳಿಸಿ ಈ ಸಮುದಾಯವನ್ನು ಆರೋಪಿ ಮತ್ತು ಅಪರಾಧಿ ಸ್ಥಾನ ನಿಲ್ಲಿಸುವಂತ ಶತ ಪ್ರಯತ್ನಗಳ ಮುಂದೆ ಸತ್ಯವನ್ನು ನಾವು ಹೇಳುವಂತ ಒಂದು ಕಾಲ ಬಂದಿದೆ ಎಂಬ ಜಾಗೃತಿ ನಾವು ಇಲ್ಲಿ ಮೂಡಿಸ ಬಯಸ್ತೇವೆ. ಪ್ರವಾದಿ ಮೊಹಮ್ಮದ್ ಸಾಸಂ, ಈಗ ನಮ್ಮ ಯೋಗೇಶ್ ಮಾಸ್ ಹೇಳಿದ ಹಾಗೆ, ನಮಗೆ ಎಲ್ಲರಿಗೂ ಗೊತ್ತಿದೆ, ನೆರೆಯವರು ಹಸಿದಿರುವಾಗ ಹೊಟ್ಟೆ ತುಂಬ ತಿನ್ನುವ ನಮ್ಮವನಲ್ಲ. ಅದು ನಮಗೆ ಇದು ಗೊತ್ತಿರಬೇಕು. ಇಸ್ಲಾಮಿ ಸಾಮ್ರಾಜ್ಯದಲ್ಲಿ
ಒಬ್ಬ ಮುಸ್ಲಿಮೇತರ ವ್ಯಕ್ತಿಯ ಸ್ಥಾನಮಾನ ಏನು ಎಂಬುದು. ಈಗ ಈ ದೇಶದಲ್ಲಿ ಮುಸಲ್ಮಾನರು ಸುಮಾರು 30 ಕೋಟಿ ಎಷ್ಟಿದ್ದಾರೆ. ಒಂದು 14.5% ರಾಷ್ಟ್ರೀಯ ಅಂಕಿಅಂಶಗಳ ಪ್ರಕಾರ. ಮತ್ತು ನಮ್ಮ ಕರ್ನಾಟಕದ ರಾಜ್ಯ ಸರ್ಕಾರ ಇನ್ನೂ ಕೂಡ ಅದನ್ನು ಹೇಳ್ತಾ ಇಲ್ಲ, ಹೆದರಿಕೊಂಡು ಹೇಳ್ತಾ ಇಲ್ಲ. ನೋಡಿ, ನಾವು 17% ಇದ್ದೇವೆ. ಈ ದೇಶದ ದಲಿತರ ಬಳಿಕ ಅತಿ ದೊಡ್ಡ ಸಂಖ್ಯೆಯಲ್ಲಿ ಮುಸಲ್ಮಾನರಿದ್ದಾರೆ ಈ ರಾಜ್ಯದಲ್ಲಿ. ಅವ್ರು ಯಾಕೆ ಅದನ್ನು ಯಾಕೆ ಅವರು ಡಿಸ್ಕ್ಲೋಸ್ ಮಾಡ್ತಾ ಇಲ್ಲ? ನಾವು ಮೀಸಲಾತಿ ಕೇಳಬಾರದೆಂಬ ಒಂದು ಕಾರಣಕ್ಕೆ, ನಮ್ಮ ಹಕ್ಕುಗಳನ್ನು ನಾವು ಕೇಳಬಾರದು. ನೋಡಿ, ನಾನು ಒಂದು ಮಾತು ಹೇಳ್ತೇನೆ. ಯಾವುದೇ ರಾಮಯ್ಯ ಬರಲಿ, ಅವ್ರು ಮುಸಲ್ಮಾನರ ಬಗ್ಗೆ, ಇಸ್ಲಾಂ ಬಗ್ಗೆ ಯಾವುದೇ ರೀತಿ ಅನುಕಂಪ ಅವರಿಗೆ ಇಲ್ಲ. ಯಾಕೆ ಅವರಿಗೆ ಇರಬೇಕು? ಅವ್ರಿಗೆ ಯಾಕೆ ಇರಬೇಕು? ಅವ್ರಿಗೆ ಇರಬೇಕಾದ ಅಗತ್ಯ ಇಲ್ಲ. ನೋಡಿ, ಮುಸಲ್ಮಾನರು ಈ ದೇಶದಲ್ಲಿ ಬದುಕುವಾಗ ಸುಮಾರು 30 ಕೋಟಿಯಷ್ಟು ಇರುವಂಥ ಮುಸಲ್ಮಾನರು ಈ ದೇಶದಲ್ಲಿರುವಂತಹ ಇತರ ಧರ್ಮಾನುಯಾಯಿಗಳ ಮಧ್ಯೆ ಬದುಕುವಾಗ ಮುಸಲ್ಮಾನರ ಹಕ್ಕುಗಳನ್ನು ಕಬಲಿಸಲಾಗ್ತಾ ಇದೆ. ಮತ್ತು ಮುಸಲ್ಮಾನ್ ತಮ್ಮ ಹಕ್ಕುಗಳಿಗೆ ಹೋರಾಟ ನಡೆಸಿದರೆ ಮುಸಲ್ಮಾನರ ದ್ವಿತೀಯ ದರ್ಜೆಯ ಪ್ರಜೆಗಳನ್ನಾಗಿ ನೋಡುವಂಥ ಒಂದು ಪರಿಪಾಠ ಬೆಳೆದು ಬಂದಿದೆ. ಆದ್ದರಿಂದ ಮುಸಲ್ಮಾನರು ಏನೇ ಮಾತಾಡಿದ್ರು ಕೂಡ ಅಪರಾಧಿಗಳಾಗ್ತಾರೆ. ಮುಸಲ್ಮಾನರು ಏನೇ ಕೇಳಿದರೂ ಕೂಡ ನಾವು ಅಪರಾಧಿಗಳು. ಅದು ನಾವು ಹೇಳಬಯಸ್ತೇವೆ, ಮುಸಲ್ಮಾನರು ಈ ದೇಶದ ಅನುಗ್ರಹಿತವಾದಂಥ ಸಮುದಾಯವಾಗಿ ಜಗತ್ತಿಗೆ ಬಂದಿದ್ರು. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳುತ್ತಾರೆ, ನೆರೆಯವ ಹಸಿದಿರುವಾಗ ಹೊಟ್ಟೆ ತುಂಬ ತಿನ್ನುವವನಲ್ಲ, ಬದಲಾಗಿ ಒಂದು ಸಂಪೂರ್ಣ ಸಮಗ್ರವಾದಂಥ ಇಸ್ಲಾಮಿ ಸಾಮ್ರಾಜ್ಯ ಇದೆ. ಅಲ್ಲಿ ಒಬ್ಬ ಮುಸ್ಲಿಮೇತರ ವ್ಯಕ್ತಿ ಬದುಕುವುದಾದರೆ, ಒಂದು ವೇಳೆ ಯಾರಾದರೂ ಆ ವ್ಯಕ್ತಿಯನ್ನು ಕೊಂದರೆ, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕುರಿತು ಅನೇಕ ರೀತಿಯ ತಪ್ಪು ಗ್ರಹಿಕೆಗಳನ್ನು ಜನರ ಮುಂದೆ ಪ್ರಚಾರ ಮಾಡುವವರು ಕೇಳಬೇಕು. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳುತ್ತಾರೆ, ಇಸ್ಲಾಮಿ ಸಾಮ್ರಾಜ್ಯದಲ್ಲಿ 100% ಮುಸಲ್ಮಾನರು ಇರುವಂತಹ ಒಂದು ಆಡಳಿತದಲ್ಲಿ ಮುಸ್ಲಿಮೇತರ ವ್ಯಕ್ತಿಯನ್ನು ಒಬ್ಬ ಕೊಂದರೆ ಆತ ನರಕವಾಸಿಯಾಗಿದ್ದಾನೆ, ಆತ ಸ್ವರ್ಗಕ್ಕೆ ಹೋಗುವುದಿಲ್ಲ ಎಂದು ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಘೋಷಿಸುತ್ತಾರೆ. ನಮಗೇನು ಬೋಧಿಸಲಾಗಿದೆ? ಪವಿತ್ರ ಕುರಾನ್. ನಾನು ಒಂದು ಕಡೆ ನಾನು ಹೋದಾಗ ಆಗ ಹೇಳಿದ್ರು, ಒಬ್ಬರು ಇಲ್ಲಿ 15 ದಿನಗಳ ಮುಂಚೆ ಬಂದು ಭಾಷಣ ಮಾಡಿದ್ದರು. ಒಂದು ವೇಳೆ ನೀವು ಅತ್ಯಾಚಾರ ಮಾಡಿದರೆ, ಪವಿತ್ರ ಕುರಾನ್ ಇದೆ ಅಂತೆ, ಮುಸಲ್ಮಾನರು ಅತ್ಯಾಚಾರ ಮಾಡಿದರೆ ಈ ಅತ್ಯಾಚಾರಿಗಳಿಗೆ ಪವಿತ್ರ ಸ್ವರ್ಗದಲ್ಲಿ ಊರು ಸಿಗುತ್ತದೆ. ಆದ್ದರಿಂದ ಮುಸಲ್ಮಾನರು ಅತ್ಯಾಚಾರಿಗಳು. ಮುಸಲ್ಮಾನರು ಅತ್ಯಾಚಾರ ಯಾಕೆ ಮಾಡ್ತಾರೆ? ಪವಿತ್ರ ಕುರಾನ್ನಲ್ಲಿ ಪ್ರೇರಣೆ ಇದೆ ಎಂದು ಹೇಳ್ತಾರೆ. ಆಗ ನಾನು ಆ ವೇದಿಕೆಯಲ್ಲಿ ಹೇಳಿದೆ, ಒಂದು ವೇಳೆ ಅಂತಹ ವಚನಗಳು ಪವಿತ್ರ ಕುರಾನ್ನಲ್ಲಿ ಇದೆ ಎಂದಾದರೆ ಇಂದೇ ನಾನು ಪವಿತ್ರ ಕುರಾನ್ ಬಿಡ್ತೇನೆ ಓದುವುದನ್ನು. ಪವಿತ್ರ ಕುರಾನ್ ಓದಿಲ್ಲ ಇವರು, ಪವಿತ್ರ ಕುರಾನ್ ಕುರಿತು ಗೊತ್ತಿಲ್ಲ ಇವರಿಗೆ. ಆದರೆ ಅನೇಕ ಇಂತಹ ಸುಳ್ಳುಗಳನ್ನು ಅವರು ಪ್ರಸಾರ ಮಾಡಿ ತನ್ನ ಹಿತಾಸಕ್ತಿಯನ್ನು ಕಾಪಾಡಿಕೊಳ್ಳ ಬಯಸುತ್ತಾರೆ. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಒಂದು ಸಮೂಹ, ಶೋಷಿತ ಸಮೂಹವನ್ನು ತನ್ನ ಸಮಾಜದಲ್ಲಿ ಅವರಿಗೆ ಎಲ್ಲದಂಥ ಬೆಲೆಯನ್ನು ಕಲ್ಪಿಸಿ ಒಂದು ಉದಾತ್ತ ಸಮುದಾಯವನ್ನು, ಸಮಾಜವನ್ನು ಕಟ್ಟಿದ್ರು. ನಾನು ಒಂದು ಉದಾಹರಣೆ ಹೇಳ್ತೇನೆ. ಈಗ ಯಾವುದೊಂದು ದೇವಸ್ಥಾನ ಉದ್ಘಾಟನೆಗೆ, ಸವರ್ಣೀಯ ದೇವಸ್ಥಾನ ಉದ್ಘಾಟನೆಗೆ ಯಾರು ಕೂಡ ದಲಿತರನ್ನು ಆಹ್ವಾನಿಸುವುದಿಲ್ಲ. ಬಿಡಿ, ಈಗ ಮುಸಲ್ಮಾನರನ್ನು ಮಸೀದಿ ಕಟ್ತಾರೆ, ದೊಡ್ಡ ಅರಬ್ ಶೇಖನ್ನು ಕರೀತಾರೆ ಉದ್ಘಾಟನೆಗೆ. ಆದರೆ ಜಗತ್ತಿನಲ್ಲಿ ಒಂದು ಇತಿಹಾಸ ಸಂಭವಿಸಿದೆ. ಯಾವ ಇತಿಹಾಸ? ಜಗತ್ತಿನ ಪ್ರಪ್ರಥಮ ಏಕದೇವೋಪಾಸನಾ ಕೇಂದ್ರ ಕಾಬಾ. ಈ ಕಾಬಾಲಯವನ್ನು ಶುದ್ಧೀಕರಿಸಿದ ಬಳಿಕ ಈ ಕಾಬಾದ ಉದ್ಘಾಟನಾ ಸಮಾರಂಭ, ಅಲ್ಲಾಹನ ಪ್ರವಾದಿಯ ಮುಂದೆ 10,000ರಷ್ಟು ಜನರಿದ್ದಾರೆ. ಅದರಲ್ಲಿ ಪ್ರವಾದಿಯ ಆಪ್ತರಿದ್ದಾರೆ, ಪ್ರವಾದಿಯ ಸಂಬಂಧಿಕರಿದ್ದಾರೆ, ಪ್ರವಾದಿಗೆ ಬೇಕಾದವರಿದ್ದಾರೆ, ಎಲ್ಲರೂ ಇದ್ದಾರೆ. ಆಗ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕರೀತಾರೆ, ಇದನ್ನು ಉದ್ಘಾಟಿಸಬೇಕಾದವರು ಯಾರು? ಪ್ರವಾದಿಗಿಂತ ಶ್ರೇಷ್ಠರು ಯಾರು ಆ ಕಾಲದಲ್ಲಿ? ಪ್ರವಾದಿಗಿಂತ ಶ್ರೇಷ್ಠರು ಯಾರು ಆ ಕಾಲದಲ್ಲಿ? ಆದರೆ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕೇಳ್ತಾರೆ, ಬಿಲಾಲ್ ಎಲ್ಲಿ? ಬಿಲಾಲನ್ನು ಕರೆಯಿರಿ. ಜನರು ಆಶ್ಚರ್ಯಚಕಿತರಾಗುತ್ತಾರೆ. ಪ್ರವಾದಿ ವರಿಯರು ಯಾಕೆ ಬಿಲಾಲನ್ನು ಕೇಳ್ತಾ ಇದ್ದಾರೆ? ಪ್ರವಾದಿಯ ಬಿಲಾಲನ್ನು ಅಲ್ಲಿ ಕರೆತರಲಾಯಿತು. ಬಿಲಾಲ್ ಬಂದು ಕೇಳ್ತಾರೆ, ಪ್ರವಾದಿ ವರಿಯರೇ, ನೀವು ನನ್ನನ್ನು ಕರೆದರೆ? ಹೌದು ಬಿಲಾಲ್. ಖುಜಿಲ್ ಮಿಫ್ತಾ, ಈ ಕೀಲಿಕೈಯನ್ನು ತೆಗಿ. ಇಫ್ತಹಿಲ್ ಬಾಬ್, ಕಾಬಾದ ಬಾಗಿಲನ್ನು ತೆರೆ. ಜಗತ್ತಿನ ಇತಿಹಾಸದಲ್ಲಿ ಇಷ್ಟರ ತನಕ ಸಂಭವಿಸಿದಂಥ ಒಂದು ಘಟನೆ ಅದು. ಇನ್ನು ಸಂಭವಿಸಬಹುದು ಎಂಬ ಯಾವುದೇ ರೀತಿಯ ಭರವಸೆ ನನಗಿಲ್ಲ. ಆ ಕಾಲದ ದಲಿತ, ಆ ಕಾಲದ ಅವರ್ಣೀಯ ಕಪ್ಪು ವ್ಯಕ್ತಿ ಸಮಾಜ ಎಷ್ಟು ಶೋಷಿಸಿ ಅಂದರೆ ಆರಾಧನೆ ಹತ್ತಿರ ಕೂಡ ಬರಲು ಬಿಡದಂತಹ ಒಂದು ಸಮಾಜ, ವಸ್ತ್ರವನ್ನು ಉಡಲು ಕೂಡ ಅವಕಾಶ ಕೊಡದಂತಹ ಸಮಾಜ. ಬಿಲಾಲ್ ಎಂಬ ವ್ಯಕ್ತಿಗೆ
ಮಕ್ಕಾದಲ್ಲಿ ಯಾವುದೇ ರೀತಿಯ ಸ್ಥಾನಮಾನ ಇರಲಿಲ್ಲ. ಅಂತಹ ಬಿಲಾಲ್ ಬಿನ್ ರಬಾ ಆ ಕಾಲದಲ್ಲಿ 10,000 ಮಂದಿ ಇದ್ದಂತಹ ಸಂದರ್ಭದಲ್ಲಿ ಆ ಕಾಬಾಲಯವನ್ನು ಉದ್ಘಾಟನೆಗೊಳಿಸುತ್ತಾರೆ, ಕೀಲಿ ಕೈಯನ್ನು ತೆರೆಯುತ್ತಾರೆ ಎಂದಾದರೆ ಇದಕ್ಕಿಂತ ದೊಡ್ಡ ಶೋಷಣ ಮುಕ್ತವಾದ ಸಮಾಜದ ಘೋಷಣೆ ಏನಾದೀತು ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕು. ಪ್ರವಾದಿ ಮೊಹಮ್ಮದ್ ಕೆಲವು ವಿಶೇಷತೆಗಳಿವೆ. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಪೀಠವನ್ನು ರಚಿಸಿಲ್ಲ. ಅವರಿಗಾಗಿ ಒಂದು ಪೀಠ, ಅವರಿಗಾಗಿ ಒಂದು ಕುರ್ಚಿ ನಮಗೆ ಕಾಣಲು ಸಿಗುವುದಿಲ್ಲ. ಪ್ರವಾದಿಯ ಗೃಹ ಹೇಗಿತ್ತು, ಮನೆ ಹೇಗಿತ್ತು? 10,000 ಮಂದಿ ಕೇವಲ ಮಕ್ಕಾ ವಿಜಯದ ಸಂದರ್ಭದಲ್ಲಿ ಪ್ರವಾದಿ ಅನುಯಾಯಿಗಳಾಗಿದ್ದರು. ಮತ್ತು ಅನುಯಾಯಿಗಳು ಬಂದು ಹೇಳುವುದು, ಪ್ರವಾದಿಯವರೇ ನಮಗೆ ಆದೇಶಿಸಿದರೆ ನಾವು ಒಹುದ್ ಪರ್ವತ ಎಷ್ಟಿದೆಯೋ ಅಷ್ಟು ದೊಡ್ಡ ಪರ್ವತ, ಅಷ್ಟು ಪ್ರಮಾಣದಲ್ಲಿ ಬಂಗಾರದ ರಾಶಿಯನ್ನು ತಂದು ನಾವು ರಾಶಿಯನ್ನು ತಂದು ಹಾಕುತ್ತೇವೆ ಎಂದು ಹೇಳಿದಂಥ ಪ್ರವಾದಿಯ ಅನುಯಾಯಿಗಳ ಮಧ್ಯೆ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮನೆ ಎಷ್ಟು ಕಿರಿದಾಗಿತ್ತು ಅಂದರೆ ಅವರು ಎದ್ದು ನಿಂತಾಗ ಚಾವಣಿ ಕೈಗೆ ತಾಗ್ತಾ ಇತ್ತು. ಅವರು 2 ಕೈಯನ್ನು ಚಾಚಿದಾಗ 2 ಗೋಡೆಗಳು ತಾಗ್ತಾ ಇತ್ತು. ಮತ್ತು ಮನೆಯ ಮುಂದೆ ಯಾವುದೇ ರೀತಿಯ ಬಾಗಿಲುಗಳು ಇರಲಿಲ್ಲ. ಅಂತಹ ಪ್ರವಾದಿ, ಅಷ್ಟು ಸರಳ ಜೀವಿ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಮಾತ್ರ ಅಲ್ಲ, ಒಮ್ಮೆ ಪ್ರವಾದಿ ತನ್ನ ಸಭೆಗೆ ಬಂದಾಗ ಎಲ್ಲರೂ ಎದ್ದು ನಿಂತು ಪ್ರವಾದಿ ಹೇಳಿದ್ರು, ಇನ್ನು ಮುಂದೆ ನಾನು ಬಂದಾಗ ಯಾರು ಕೂಡ ಎದ್ದು ನಿಲ್ಲಬಾರ್ದು. ಪಾದ ಪೂಜೆ ಬಿಡಿ, ಪಾದ ಸ್ಪರ್ಶ ಬಿಡಿ. ಪಾದ ಸ್ಪರ್ಶ ತನ್ನಷ್ಟೇ ಸಮಾನವಾಗಿರುವ ಮನುಷ್ಯರ ಪಾದ ಸ್ಪರ್ಶ ಮಾಡುವುದಕ್ಕಿಂತ ದೊಡ್ಡ ಹೇಯ ಕೃತ್ಯ ಏನಿದೆ ಈ ಸಮಾಜದಲ್ಲಿ? ಅನೇಕರು ನಾನು ಪಾದ ಸ್ಪರ್ಶದ ವಿರೋಧಿ, ಪಾದ ಸ್ಪರ್ಶ ಅವರು ಅದಕ್ಕೆ ಯಾವ ರಿಯಾಕ್ಷನ್ ಕೂಡ ಇರುವುದಿಲ್ಲ. ಮನುಷ್ಯನ ಪಾದ ಸ್ಪರ್ಶ ಮಾಡಬಾರದು. ಒಬ್ಬ ಮನುಷ್ಯ ಬಂದಾಗ ಇನ್ನೊಬ್ಬನು ಎದ್ದು ನಿಲ್ಲಬಾರದು. ಒಂದು ವೇಳೆ ಎದ್ದು ನಿಂತರೆ ಅದು ನನ್ನ ಗೌರವ, ನನ್ನ ಒಂದು ಎತಿಕೆಟ್, ನನ್ನ ಒಂದು ಕ್ರಮ ಅದು. ಆದರೆ ನಾನು ಬಂದಾಗ ಜನರು ಎದ್ದು ನಿಲ್ಲಬೇಕೆಂದು ಭಾವಿಸುವುದು, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳುತ್ತಾರೆ, ಆತ ಸಮಾಜ ದೊಡ್ಡ ಶೋಷಕ. ನಾನು ಸಭೆಗೆ ಬಂದಾಗ ಜನರು ಎದ್ದು ನಿಲ್ಲಬೇಕೆಂಬ ಬಯಸುವವರು ಅವರು ನರಕಕ್ಕೆ ಹೋಗಲಿ ಎಂದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಘೋಷಿಸಿದರು. ಅಷ್ಟು ಸರಳತೆಯನ್ನು ಇಲ್ಲಿ ಪ್ರತಿಪಾದಿಸಿದ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಆದ್ದರಿಂದಲೇ ನಾನು ಜನರಿಗೆ ಹೇಳುವುದು, ಅರಬಿ ಪದದ ವ್ಯಾಕರಣಗಳನ್ನು ಕಲಿಬೇಕು ನಾವು. ಜಿಹಾದ್ ಎಂಬ ಪದ ಜಹದ್ ಎಂಬ ಪದದಿಂದ ಬಂದಿದೆ. ಮತ್ತು ಜಹದ್ ಎಂಬ ಪದಕ್ಕೆ ಅರ್ಥ ಇರೋದು ಪ್ರಯತ್ನ, ಕೋಶಿಶ್, ಪ್ರಯತ್ನ ಎಂಬ ಅರ್ಥ ಇದೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ನಿರ್ದಿಷ್ಟ ಉದ್ದೇಶಕ್ಕಾಗಿ ನಡೆಸುವಂಥ ಪ್ರಯತ್ನಕ್ಕೆ ಅರಬಿಯಲ್ಲಿ ಜಿಹಾದ್ ಎಂದು ಹೇಳಲಾಗ್ತದೆ. ಮಕ್ಕಳು ಪರೀಕ್ಷೆ ಬರೆಯುತ್ತಾರೆ. ಪರೀಕ್ಷೆ ಬರೆದಾಗ ಆ ಪರೀಕ್ಷೆಯಲ್ಲಿ ಪಾಸಾಗಬೇಕೆಂಬ ಆ ಪರಿಶ್ರಮಕ್ಕೆ ಅರಬಿಯಲ್ಲಿ ಜಿಹಾದ್ ಹೇಳುವುದು. ಜಿಹಾದ್ ಎಂಬುದು ಧರ್ಮಕ್ಕೆ ಸೀಮಿತವಾಗಿರುವಂಥ. ಒಮ್ಮೆ ಪ್ರವಾಸ ಯುದ್ಧದಿಂದ ಬಂದಾಗ ಹೇಳಿದ್ರು, ನಾವು ಚಿಕ್ಕ ಜಿಹಾದಿಂದ ದೊಡ್ಡ ಜಿಹಾದ್ಗೆ ಹೋಗ್ತಾ ಇದ್ದೇವೆ. ಸಹಾಬಾಗಳು ಅನುಯಾಯಿಗಳಿಗೆ ಆಶ್ಚರ್ಯವಾಯಿತು, ಈಗ ತಾನೇ ಯುದ್ಧ ಮುಗಿಸಿ ಬಂದಿದ್ದೇವೆ, ಇನ್ನು ಇದಕ್ಕಿಂತ ದೊಡ್ಡ ಜಿಹಾದ್ ಏನು? ಆಗ ಅಲ್ಲಾಹನ ಪ್ರವಾದಿಯಲ್ಲಿ ಅವರು ಸಹಾಬಾಗಳು ಕೇಳ್ತಾರೆ, ಅವರ ಅನುಯಾಯಿಗಳು ಕೇಳ್ತಾರೆ, ಪ್ರವಾದಿ ವರಿಯರೇ, ಈ ದೊಡ್ಡ ಜಿಹಾದ್ ಏನು? ನಿನ್ನ ಚಿತ್ತದ ವಿರುದ್ಧ ಮಾಡುವಂಥ ಜಿಹಾದ್, ಅದು ಅತಿ ದೊಡ್ಡ ಜಿಹಾದ್. ನಿನ್ನ ಚಿತ್ತದ ವಿರುದ್ಧ ಮಾಡುವಂಥ ಜಿಹಾದ್ ಅತಿ ದೊಡ್ಡ ಜಿಹಾದ್. ಅಲ್ಲಾಹನ ಪ್ರವಾದಿ ಹೇಳುತ್ತಾರೆ, ಅಹಂಕಾರಿ ಸ್ವರ್ಗ ಪ್ರವೇಶಿಸುವುದಿಲ್ಲ. ಒಂದು ವೇಳೆ ನಿಮ್ಮಲ್ಲಿ ಸಾಸಿವೆ ಪ್ರಮಾಣದಲ್ಲಿ ಅಹಂಕಾರವಿದೆ ಎಂದಾದರೆ ನೀವು ಸ್ವರ್ಗಕ್ಕೆ ಹೋಗುವುದಿಲ್ಲ. ಆದ್ದರಿಂದ ನೀವು ಸರಳ ವ್ಯಕ್ತಿಗಳಾಗಿರಿ. ಬಶಿರು, ಸುವಾರ್ಥ ನೀಡಿ ಜನರಿಗೆ. ನೀವು ಜನರಿಗೆ ಬಹಳ ಸುಲಭದ ಮಾರ್ಗವನ್ನು ತೋರಿಸಿರಿ. ವಲ ತುನಫಿರು, ಜನರನ್ನು ನೀವು ದ್ವೇಷಿಸಬೇಡಿರಿ ಎಂದು ಪ್ರವಾಸ ಸಂಬೋಧಿಸುತ್ತಾರೆ. ಆದ್ದರಿಂದ ಒಂದು ಹೊಸ ವ್ಯವಸ್ಥೆಯನ್ನು ಜಗತ್ತಿಗೆ ಅವರು ಪ್ರಸಾರ ಮಾಡಿದರು. ಪ್ರವಾಸ ಮಾಡಿದಂಥ ದೊಡ್ಡ ಕೆಲಸ ಏನೆಂದರೆ ಸಮಾಜದಲ್ಲಿ ವೈಚಾರಿಕ ಏಕತೆ ಅಂತಂದು. ವೈಚಾರಿಕ ಏಕತೆ ಹೇಗೆ? ಈಗ ನಾನು ಇರುವಂಥ ಕುದ್ರೋಳಿ ಪ್ರದೇಶ ಹತ್ತಿರ ಒಂದು ದೇವಸ್ಥಾನ ಇದೆ, ಅದು ಬಿಲ್ಲವರ ದೇವಸ್ಥಾನ. ನಾನು ಇರುವಂಥ ಕುದ್ರೋಳಿ ಇರುವಂಥ ದೇವಸ್ಥಾನ ಬಿಲ್ಲವರ. ಜನಾರ್ದನ್ ಪೂಜಾರಿ ಹೇಳಿದರು, ನೋಡಿ ಮುಸಲ್ಮಾನರು ಎಷ್ಟು ಶಾಂತಿ ಪ್ರಿಯರೆಂದರೆ ಇಷ್ಟರ ತನಕ ದೇವಸ್ಥಾನಕ್ಕೆ ಒಂದು ಕಲ್ಲು ಹೊಡೆಯಲೇ ಇಲ್ಲ ಅವರು. ನಮ್ಮದು ಬಹುಸಂಖ್ಯಾತ ಮುಸಲ್ಮಾನರು ಇರುವುದು ಆ ಪ್ರದೇಶದಲ್ಲಿ. ನಮಗೆ ತಾಗಿಕೊಂಡು ಈ ದೇವಸ್ಥಾನದ ಗೋಡೆ ಮತ್ತು ಮುಸಲ್ಮಾನರ ಮನೆ ಗೋಡೆ ಒಂದೇ, ಸೇಮ್, ಒಂದು ಮನೆಯಲ್ಲ. ಈ ದೇವಸ್ಥಾನಕ್ಕೆ ತಾಗಿಕೊಂಡು 50 ಮನೆಗಳಿವೆ ಮುಸಲ್ಮಾನರು. ದಸರಾ ಸಂದರ್ಭಗಳಲ್ಲಿ ಬಹಳ ಜೋರಾಗಿ ತಮಟೆಗಳು ಬಾರಿಸ್ತಾರೆ. ಅಲ್ಲಿಯ ಪೂಜೆ ಪುರಸ್ಕಾರಗಳು ನಡೆಯುತ್ತದೆ. ಇಷ್ಟರ ಮುಸಲ್ಮಾನರು ಆಕ್ಷೇಪ ಮಾಡೇ ಇಲ್ಲ.
ಸಮಸ್ಯೆ ಇರುವುದು ಅಲ್ಲಿ ಅಲ್ಲ, ಸಮಸ್ಯೆ ಇರುವುದು ಅಲ್ಲಿ ಅಲ್ಲ. ಅಲ್ಲಿರುವಂತಹ ದೇವರು ಯಾರು, ಇತರ ದೇವಸ್ಥಾನ ದೇವರುಗಳು ಯಾರು? ಪ್ರವಾದಿ ಕಾಲದಲ್ಲೂ ಕೂಡ ಹಾಗಿತ್ತು. ಕುಲ ದೇವರು, ಜಾತಿ ದೇವರು ಮತ್ತು ಕೇವಲ ಅಷ್ಟಕ್ಕೆ ಸೀಮಿತಗೊಂಡಿರಲಿಲ್ಲ. ಯಾವ ದೇವರು ಯಾವ ಜಾತಿಯದ್ದೋ ಆ ದೇವರಿಗೆ ಅಷ್ಟೇ ಗೌರವ. ಒಂದು ವೇಳೆ ಅದು ಸವರ್ಣೀಯರ ದೇವರಾಗಿದ್ದರೆ ಅದಕ್ಕೆ ಅಷ್ಟು ಗೌರವ, ಹಿರಿಮೆ. ಹೌದು, ಅದು ಕರಿಯರ ಮತ್ತು ಅವರ್ಣೀಯರ ದೇವರಾಗಿದ್ದರೆ ಅದಕ್ಕೆ ಅಷ್ಟೇ ಗೌರವ. ಪ್ರವಾದಿ ಸಲಾಸಂ ಇದನ್ನು ಹೋಗಲಾಡಿಸಿ ಹೇಳಿದರು, ದೇವರು ಒಬ್ಬನು ಮಾತ್ರ ಮತ್ತು ಎಲ್ಲರ ದೇವರು ಒಬ್ಬನೇ. ಆತ ಜಾತಿಯವನಾಗಿರಲಿ, ಜಾತಿ ಇಲ್ಲದವನಾಗಿರಲಿ, ಆತ ಬಿಳಿಯನಾಗಿರಲಿ, ಆತ ಕರಿಯನಾಗಿರಲಿ, ಆತ ಆಂಗ್ಲ ಮಾತನಾಡುವವನಾಗಿರಲಿ, ಆತ ಕನ್ನಡ ಮಾತನಾಡುವವನಾಗಿರಲಿ, ಪ್ರತಿಯೊಬ್ಬರಿಗೂ ಕೂಡ ದೇವರು ಒಬ್ಬನೇ. ಆದ್ದರಿಂದ ಒಬ್ಬ ದೇವನ ನೀವು ದಾಸರಾಗಿರುವುದರಿಂದ ನೀವೆಲ್ಲರೂ ಒಂದೇ, ನೀವೆಲ್ಲರೂ ಸಮಾನರು. ಈ ರೀತಿ ಶೋಷಣೆ ಮತ್ತು ಮೇಲ್ಮೆಯ ಗೋಡೆಯನ್ನು ಕೆಡವಿದರು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಇಂದು ಕೂಡ ನೀವು ನೋಡ್ತೀರಿ ಮುಸಲ್ಮಾನರಲ್ಲಿ, ನಾನು ಮುಸ್ಲಿಮರಿಗೆ ಹೇಳ ಬಯಸ್ತೇನೆ, ಮುಸಲ್ಮಾನ್ ನೋಡ್ತೀರಿ, ಮುಸಲ್ಮಾನ ಜಗತ್ತಿನ ಯಾವುದೇ ಮಸೀದಿಗೆ ಹೋಗಿ ನಮಾಜ್ ಮಾಡ್ತಾನೆ, ಯಾರು ಕೂಡ ನಿಲ್ಲಿಸುವುದಿಲ್ಲ ಅವನನ್ನು. ನಾವು ಸೌದಿಗೆ ಹೋದರೆ ನಮಾಜ್ ಮಾಡ್ತೇವೆ, ಅಮೆರಿಕದ ಮಸೀದಿಗೆ ಹೋದರೂ ನಾವು ನಮಾಜ್ ಮಾಡ್ತೇವೆ, ಅಥವಾ ನಾವು ಭಾರತದ ಯಾವುದೇ ಮಸೀದಿಗೆ ನಾವು ನಮಾಜ್ ಮಾಡ್ತೇವೆ. ಯಾಕೆಂದರೆ ಅಲ್ಲಿ ಪಂಕ್ತಿ ಭೇದಗಳಿಲ್ಲ. ಈ ಪಂಕ್ತಿ ಭೇದವನ್ನು ಮುರಿದವರು ಯಾರು? ಒಂದು ಕಾಲದಲ್ಲಿ ಅಂಥ ಒಂದು ವ್ಯವಸ್ಥೆ ಇದ್ದಾಗ ಈ ಪಂಕ್ತಿ ಭೇದ ಮಾನವತೆಗೆ ವಿರುದ್ಧವಾದಂಥ ಒಂದು ವ್ಯವಸ್ಥೆ, ಅದನ್ನು ಪ್ರವಾಸ ಕೆಡವಿ ಹಾಕಿದರು. ಆ ಗೋಡೆಯನ್ನು ಕೆಡವಿ ಹಾಕಿ ಮಾನವರೆಲ್ಲರೂ ಸಮಾನ ಸಂದೇಶವನ್ನು ಕೊಟ್ಟರು. ಇದು ಶೋಷಣೆ ವಿರುದ್ಧ ಅತಿ ದೊಡ್ಡ ಸಮರವಾಗಿದ್ದು ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಈಗ ನೋಡಿ, ದಲಿತರು ಅಂಬೇಡ್ಕರ್ ಅವರನ್ನು ಮಹಾನ್ ಭಾವರನ್ನು ಹೇಳ್ತಾರೆ, ಹೇಳಬೇಕು. ಆದರೆ ಅಂಬೇಡ್ಕರ್ ದಲಿತರಾಗಿದ್ದರು. ದಲಿತರ ಪರವಾಗಿ, ದಲಿತರ ಮೋಕ್ಷಕ್ಕಾಗಿ, ದಲಿತರ ವಿಮೋಚನೆಗಾಗಿ ಹೋರಾಡಿದರೆ ಅದು ಒಂದು ದೊಡ್ಡ ವಿಶೇಷತೆ ಏನಿಲ್ಲ ಅದರಲ್ಲಿ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹಾಗೆಲ್ಲ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಆ ಕಾಲದ ಬ್ರಾಹ್ಮಣ ಜಾತಿಯಲ್ಲಿ ಹುಟ್ಟಿದವರು. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಆ ಕಾಲದ ಬ್ರಾಹ್ಮಣ ಜಾತಿಯಲ್ಲಿ ಹುಟ್ಟಿದವರು. ಆ ಕಾಲದ ದಲಿತ ಕುಡಿದಂಥ ನೀರನ್ನು ಸ್ವತಃ ಸೇವಿಸುತ್ತಾರೆ ಎಂದು ಹೇಳುತ್ತಾರೆ, ನಾನು ದಲಿತರ ವಿಮೋಚಕ. ಒಬ್ಬ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದಂಥ ಪ್ರವಾದಿ ದಲಿತರ ವಿಮೋಚಕರಾಗಿದ್ದರು ಮತ್ತು ಆ ದಲಿತರ ಪಟ್ಟಿಯಲ್ಲಿ ಅಗ್ರಗಣ್ಯರಾಗಿದ್ದರು ಬಿಲಾಲ್ ಬಿನ್ ರಬಾ. ಒಮ್ಮೆ ಪ್ರವಾದಿಯ ಮಸೀದಿಗೆ ಮಕ್ಕಾದ ಸವರ್ಣೀಯರು ಬರುತ್ತಾರೆ. ಬಂದಾಗ ಅವರಿಗೆ ಆಶ್ಚರ್ಯ ಆಗ್ತದೆ, ಬಿಲಾಲ್ ಎಂಬ ಕರಿಯ ಅವರ್ಣೀಯ ದಲಿತ ಬ್ಯಾಕ್ವರ್ಡ್ ಕಾಸ್ಟ್, ಬ್ಯಾಕ್ವರ್ಡ್ ಟ್ರೈಬ್, ಯಾರೆಲ್ಲ ನಾವು ಹೆಸರು ಕೊಡ್ತೇವೆ, ಆ ವ್ಯಕ್ತಿ ಪ್ರವಾದಿ ಬಳಿ ಕೂತಿದ್ದಾರೆ. ಈ ಪ್ರವಾದಿ ಸರ್ವಶ್ರೇಷ್ಠರು, ಈ ಪ್ರವಾದಿ ಅನ್ಯಾಯಿಗಳು ಆದೇಶ ಕೊಟ್ಟರೆ ಇಡೀ ಜಗತ್ತನ್ನೇ ತನ್ನ ಮುಷ್ಟಿಯಲ್ಲಿರಿಸಲಿಕ್ಕಾಗಿ ಹೋರಾಡಲು ಸಿದ್ಧರಿರುವಂತಹ ವ್ಯಕ್ತಿತ್ವ ಪ್ರವಾದಿದ್ದು. ಆದರೆ ಆ ಪ್ರವಾದಿ ಬಳಿ ಕೂತವರು ಯಾರು? ಸಾಮಾಜಿಕವಾಗಿ ಯಾವುದೇ ರೀತಿಯ ಸ್ಥಾನಮಾನ ಇಲ್ಲದಂತಹ, ಆರ್ಥಿಕವಾಗಿ ಬಹಳಷ್ಟು ಹಿಂದುಳಿದಂತಹ, ರಾಜಕೀಯವಾಗಿ ಯಾರಿಗೂ ಕೂಡ ಬೇಡವಾಗಿದ್ದಂತಹ ಒಬ್ಬ ವ್ಯಕ್ತಿ ಪ್ರವಾದಿ ಬಳಿ ಕೂತಿದ್ದಾರೆ. ಆಗ ಪ್ರವಾದಿಯಲ್ಲಿ ಕೇಳಲಾಯಿತು, ಪ್ರವಾದಿ ವರಿಯರೇ, ತಾವು ಬಿಲಾಲನ್ನು ತಮ್ಮ ಸಮೀಪಕ್ಕೆ ಕೂರಿಸುತ್ತಾ? ಅಲ್ಲಾಹನ ಪ್ರವಾದಿ ಹೇಳುತ್ತಾರೆ, ಈ ಜಗತ್ತಿನಲ್ಲಿ ಬಿಲಾಲ್ ಮತ್ತು ಉಮರ್ ಇಬ್ಬರು ಒಂದೇ, ಇಲ್ಲಿ ಯಾರು ತಾರತಮ್ಯ ಇಲ್ಲ ಎಂಬ ಸಂದೇಶ ಪ್ರವಾಸ ಕೊಟ್ಟರು. ಆದ್ದರಿಂದ ಇಂದು ಈ ದೇಶದಲ್ಲಿ ಜಾತಿ ವ್ಯವಸ್ಥೆ ಇದೆ. ಇಂದು ಈ ದೇಶದಲ್ಲಿ ಅನೇಕ ರೀತಿಯ ಬದಲಾವಣೆ ಆಗಬೇಕಾದಂತಹ ಅನಿವಾರ್ಯತೆ ಇದೆ. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಇವರೆಲ್ಲರಿಗೂ ಕೂಡ ಅಂತ ಸಂದೇಶವನ್ನು ಕೊಡುತ್ತಾರೆ. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕೇವಲ ಮುಸಲ್ಮಾನರ ಪ್ರವಾದಿ ಅಲ್ಲ ಎಂಬ ನಾನು ಕೊನೆಯ ಮಾತು ಹೇಳಬಯಸ್ತೇನೆ. ಯಾವ ರೀತಿ ನೈಸರ್ಗಿಕವಾದಂಥ ಕೆಲವು ವಸ್ತುಗಳು ಅದು ನಿರ್ದಿಷ್ಟವಾದಂಥ ಜನಾಂಗಕ್ಕೆ ಸೀಮಿತವಲ್ಲವೋ, ಅದೇ ರೀತಿ ಪ್ರವಾದಿಗಳು ಯಾವುದೇ ನಿರ್ದಿಷ್ಟವಾದಂಥ ಜನಾಂಗಕ್ಕೆ ಸೀಮಿತವಾಗಿರುವುದಿಲ್ಲ. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಯಾರ ಪ್ರವಾದಿ? ಇನ್ನಾ ಅರ್ಸಲ್ನಾಕ ಕಾಫತಲ್ ಲಿನ್ನಾಸಿ ಬಶೀರನ್ ವ ನದೀರಾ, ನಾವು ನಿಮ್ಮನ್ನು ಸರ್ವ ಮಾನವರಿಗೆ ಸುವಾರ್ತೆ ನೀಡುವವರಾಗಿಯೂ ಎಚ್ಚರಿಕೆ ನೀಡುವವರಾಗಿಯೂ ನಾವು ಮಾಡಿ ಕಲಿಸಿದ್ದೇವೆ. ಆದ್ದರಿಂದ ನೀವು ನಿರ್ದಿಷ್ಟವಾದಂಥವರು ಜನಾಂಗದ ಪ್ರವಾದಿ ಅಲ್ಲ. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ನನ್ನ ಪ್ರವಾದಿ. ಯಾಕೆ ನನ್ನ ಪ್ರವಾದಿ ಆದರೂ? ನಾನು ಆ ಪ್ರವಾದಿಯನ್ನು ನಂಬಿದ್ದೇನೆ. ಈ ಜಗತ್ತಿನಲ್ಲಿ ಯಾರು ಆ ಪ್ರವಾದಿಯನ್ನು ತನ್ನ ಪ್ರವಾದಿಯನ್ನು ನಂಬುತ್ತಾರೋ ಆ ಪ್ರವಾದಿ ಅವರ ಪ್ರವಾದಿಯಾಗಿದ್ದಾರೆ. ಈ ಸೂರ್ಯ ನನ್ನ ಸೂರ್ಯ, ಈ ಚಂದ್ರ ನನ್ನ ಚಂದ್ರ, ಈ ಭೂಮಿ ನನ್ನ ಭೂಮಿ, ಈ ಆಕಾಶ ನನ್ನ ಆಕಾಶ. ಯಾಕೆ? ಇದನ್ನು ನಾನು ಅನುಭವಿಸ್ತಾ ಇದ್ದೇನೆ. ಅದೇ ರೀತಿ ಈ ಜಗತ್ತಿನಲ್ಲಿ ಹಿಂದೂ ಹೇಳುವುದಿಲ್ಲ ಈ ಸೂರ್ಯ ಹಿಂದೂಗಳ ಸೂರ್ಯ, ಒಬ್ಬ ಮುಸಲ್ಮಾನ ಹೇಳುವುದಿಲ್ಲ ಈ ಸೂರ್ಯ ಮುಸಲ್ಮಾನ ಸೂರ್ಯ. ಅದೇ ರೀತಿ ಈ ಜಗತ್ತಿಗೆ ಬಂದಿರುವಂತಹ ಪ್ರವಾದಿಗಳು ನಿರ್ದಿಷ್ಟವಾದಂತಹ ಜನಾಂಗದ, ಜಾತಿಯ, ಸಮುದಾಯದ ಪ್ರವಾದಿ
ಪ್ರವಾದಿ ಅಲ್ಲ, ಬದಲಾಗಿ ಈ ಪ್ರವಾದಿ ಹಿಂದೂಗಳ ಪ್ರವಾದಿಯೂ ಹೌದು, ಕ್ರೈಸ್ತರ ಪ್ರವಾದಿಯೂ ಹೌದು, ಜಾತಿ ಇರುವವರ ಪ್ರವಾದಿಯೂ ಹೌದು, ಜಾತಿ ಇಲ್ಲದವರ ಪ್ರವಾದಿಯೂ ಹೌದು, ಈ ಧರ್ಮ ಇರುವವರ ಪ್ರವಾದಿಯವರು, ಧರ್ಮ ಇಲ್ಲದವರ ಪ್ರವಾದಿಯೂ ಹೌದು. ಯಾಕೆಂದರೆ ಈ ಪ್ರವಾದಿ ಸ್ವತಃ ಪ್ರವಾದಿಯಾಗಿ ಘೋಷಿಸಿದ್ದಲ್ಲ, ಬದಲಾಗಿ ಜಗತ್ತಿನ ಸೃಷ್ಟಿಕರ್ತನ ಈ ಪ್ರವಾದಿಗೆ ಪ್ರವಾದಿಯಾಗಿ ನಿಯುಕ್ತಿಗೊಳಿಸಿ ಈ ಸಮಾಜದಲ್ಲಿ ಆ ದೈವಿಕ ಸಂದೇಶವನ್ನು ಅನುಷ್ಠಾನಿಸಲಿಕ್ಕಾಗಿ ಈ ಪ್ರವಾದಿಯನ್ನು ಕಳಿಸಲಾಗಿದೆ. ಯಾರು ಈ ಪ್ರವಾದಿಯನ್ನು ಒಪ್ಪುತ್ತಾರೋ, ಅವರು ದೈವಿಕ ಸಂದೇಶವನ್ನು ನಂಬುತ್ತಾರೋ, ಅವರು ಈ ಪ್ರವಾದಿ ಅನುಯಾಯಿಗಳಾಗಿ ಮಾರ್ಪಡುತ್ತಾರೆ. ಆದ್ದರಿಂದ ಈ ಪ್ರವಾದಿಯನ್ನು ಮುಸಲ್ಮಾನ ಪ್ರವಾದಿ ಎಂದು ಹೇಳುವುದು ತಪ್ಪು. ನಾನು ಕ್ರಿಸ್ತರ ಕುರಿತು ಒಮ್ಮೆ ಹೇಳಿದ್ದೆ, ಶ್ರೀಕ್ರಿಸ್ತರ ಕುರಿತು. ನನಗೆ ಅನಿಸ್ತದೆ, ಪವಿತ್ರ ಕುರ್ಆನ್ನಲ್ಲಿ ಅನೇಕ ಜನಾಂಗದ ಹೆಸರಿದೆ. ಅಸ್ಹಾಬುಲ್ ಕಹ್ಫ್, ಕೌಮು ತುಬ್ಬ, ಅಸ್ಹಾಬುಲ್ ಐಕಾ, ಕೌಮೆ ಹೂದ್, ಕೌಮೆ ಸಾಲಿಹ್, ಇಂಥ ಅನೇಕ ಜನಾಂಗದ ಹೆಸರುಗಳಿವೆ. ಆಗೊಬ್ಬರು ಕೇಳಿದರು, 5,000 ವರ್ಷಗಳ ಇತಿಹಾಸ ಇರುವಂಥ ಭಾರತ, ಈ ಭಾರತದಲ್ಲಿ ಹಿಂದೂ ಸಮುದಾಯದವರು ಹೆಚ್ಚಿನ ಸಂಖ್ಯೆಯಲ್ಲಿ ಇರುವಾಗ ಅವರ ಪ್ರಸ್ತಾಪಕ್ಕೆ ಕುರಾನ್ನಲ್ಲಿ ಇಲ್ಲ. ಜಗತ್ತಿನಲ್ಲಿ ಯಾವೆಲ್ಲ ಪ್ರದೇಶಗಳಲ್ಲಿ ಬಲಾಢ್ಯ ಸಮುದಾಯ ಇತ್ತೋ ಆ ಎಲ್ಲ ಬಲಾಢ್ಯ ಸಮುದಾಯಗಳ ಪ್ರಸ್ತಾಪ ಪವಿತ್ರ ಕುರಾನ್ನಲ್ಲಿ ಇದೆ. ಪ್ರವಾದಿ ಸಲಾಸಂ ಆಗಮನ ಕಾಲದಲ್ಲಿ ಇಲ್ಲಿ ಒಂದು ಸಮುದಾಯ ಇತ್ತು ಈ ದೇಶದಲ್ಲಿ, ಆ ಸಮುದಾಯದ ಹೆಸರು ಯಾಕೆ ಇಲ್ಲ ಎಂದು ಪ್ರಶ್ನೆ. ಇಲ್ವಾ? ಹಿಂದೂಗಳ ಪ್ರಸ್ತಾಪ ಪವಿತ್ರ ಕುರಾನ್ ಇಲ್ವಾ? ನಾನು ಮುಸಲ್ಮಾನ ಕೇಳ್ತಾ ಇದ್ದೇನೆ, ಹಿಂದೂಗಳ ಪ್ರಸ್ತಾಪ ಪವಿತ್ರ ಕುರಾನ್ ಇದೆಯೋ ಇಲ್ವೋ? ನಮಗೆ ಗೊತ್ತಿಲ್ಲ, ಜಿಜ್ಞಾಸೆ. ಅದಕ್ಕೆ ನಾನು ಹೇಳೋದು, ಈ ಧರ್ಮವನ್ನು ಮೊದಲು ಮುಸಲ್ಮಾನರು ಅಧ್ಯಯನ ಮಾಡಬೇಕು. ಮೊದಲು ಮುಸಲ್ಮಾನರು ಅಧ್ಯಯನ ಮಾಡಬೇಕು ಈ ಧರ್ಮವನ್ನು. ಯಾಕೆಂದರೆ ಈ ಧರ್ಮ ಇದು ನಮ್ಮ ಧರ್ಮ ಅಲ್ಲ, ಇದು ಜಗತ್ತಿನ ಧರ್ಮ, ಜಗತ್ತಿನ ಮಾನವರ ಧರ್ಮ. ಜಗತ್ತಿನ ಮಾನವರ ಮಾರ್ಗದರ್ಶನಕ್ಕಾಗಿ ನಮ್ಮನ್ನು ಎಬ್ಬಿಸಲಾಗಿದೆ. ಕುಂತುಂ ಖೈರ ಉಮ್ಮ, ಪವಿತ್ರ ಕುರಾನ್ ಹೇಳುವುದು ಕುಂತುಂ ಖೈರ ಉಮ್ಮ, ಓ ಮುಸ್ಲಿಂ ಸಮುದಾಯವೇ, ನೀವು ಅತ್ಯುತ್ತಮ ಸಮುದಾಯವಾಗಿದ್ದೀರಿ. ಯಾಕೆ ನೀವು ಅತ್ಯುತ್ತಮ ಸಮುದಾಯ? ನೀವು ನಮಾಜ್ ಮಾಡ್ತೀರಿ, ಅದಕ್ಕೆ ಸಮುದಾಯ ಆದದಲ್ಲ, ನೀವು ಉತ್ತಮರು. ನೀವು ಉತ್ತಮರು ಆದದ್ದು ಯಾಕೆ? ಏಕೆ ನೀವು ನಮಾಜ್ ಮಾಡ್ತೀರಿ? ಉಪವಾಸಲಾಗಿದೆ. ಮಾನವರ ಸಮಸ್ಯೆಯ ಪರಿಹಾರಕ್ಕಾಗಿ ನಿಮ್ಮನ್ನು ಎಬ್ಬಿಸಲಾಗಿದೆ. ಮನುಷ್ಯರ ಸಮಸ್ಯೆಗಳಿಗೆ ಪರಿಹಾರವನ್ನು ಸೂಚಿಸುವಂತಹ ಕಾಲದ ಅಗತ್ಯವಾಗಿದೆ. ಆದ್ದರಿಂದ ನೀವು ಕೇವಲ ನಿಮ್ಮ ಸಮುದಾಯದ ಬಗ್ಗೆ ಮಾತ್ರ ಆಲೋಚಿಸುವುದಲ್ಲ, ಬದಲಾಗಿ ದೇಶದ ಪ್ರತಿಯೊಬ್ಬ ಪ್ರಜೆಯ ಬಗ್ಗೆ ಕೂಡ ಆಲೋಚಿಸಬೇಕು. ಒಂದು ವೇಳೆ ಈ ಸಮುದಾಯದ, ಈ ಸಮಾಜದ, ಈ ದೇಶದ ಒಬ್ಬ ವ್ಯಕ್ತಿ ಶೋಷಿತರಾಗಿದ್ದಾನೆ ಎಂದಾದರೆ ಆತನ ಶೋಷಣೆಯ ವಿರುದ್ಧ ಧ್ವನಿ ಎತ್ತಬೇಕಾದ ಪ್ರಥಮ ಪಂಕ್ತಿಯಲ್ಲಿ ಇರಬೇಕಾದವರು ಮುಸಲ್ಮಾನರು ಎಂದು ಪವಿತ್ರ ಕುರಾನ್ ಹೇಳುತ್ತದೆ. ಕುಂತುಂ ಖೈರ ಉಮ್ಮ, ನೀವು ಅತ್ಯುತ್ತಮ ಸಮುದಾಯವಾಗಿದ್ದೀರಿ. ಉಖ್ರಿಜತ್ ಲಿನ್ನಾಸ್, ಮಾನವರ ಉದ್ಧಾರಕ್ಕಾಗಿ, ಮಾನವನ ಉತ್ಥಾನಕ್ಕಾಗಿ, ಮಾನವರ ಶೋಷಣೆಯ ವಿರುದ್ಧ ಆ ಶಬ್ದ ಎತ್ತಲಿಕ್ಕಾಗಿ ನಿಮ್ಮನ್ನು ಎಬ್ಬಿಸಲಾಗಿದೆ. ಆದ್ದರಿಂದ ನೀವು ಮೊದಲು ಆ ಕೆಲಸವನ್ನು ಮಾಡಬೇಕಾಗಿದೆ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳುತ್ತಾರೆ, ಒಬ್ಬ ವ್ಯಕ್ತಿ ತನ್ನ ಮನೆಯಿಂದ ಹೊರಡುತ್ತಾನೆ. ಆ ವ್ಯಕ್ತಿ ಹೊರಡುವ ಉದ್ದೇಶವೆಂದರೆ ಸಮಾಜದಲ್ಲಿ ಅನೇಕ ಸಮಸ್ಯೆಗಳಿವೆ, ಆ ಸಮಸ್ಯೆಗಳನ್ನು ಪರಿಹಾರ ಮಾಡಲಿಕ್ಕಾಗಿ ಒಬ್ಬ ತನ್ನ ಮನೆಯಿಂದ ಹೊರಟರೆ ನನ್ನ ಮಸೀದಿಯಲ್ಲಿ 1 ತಿಂಗಳ ಕಾಲ ಈತಿಕಾಫ್ ಮಾಡುವ ಸವಾಬಾತನಿಗೆ ಎಂದು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಘೋಷಿಸುತ್ತಾರೆ. ನೋಡಿ, ಮಸ್ಜಿದ್ ಹರಮ್ನಲ್ಲಿ ಹೋಗಿ, ಮಸ್ಜಿದ್ ನಬವಿಯಲ್ಲಿ ಹೋಗಿ 1 ತಿಂಗಳು ನಾವು ಯಾರು ಕೂಡ ಈತಿಕಾಫ್ ನಾವು ಕೂರುವುದಿಲ್ಲ. ನಮಗೊಂದು ಹವ್ಯಾಸ, ಉಮ್ರಾಕ್ಕೆ ಹೋಗಬೇಕು. ಯಾಕೆ ಉಮ್ರಾಕ್ಕೆ ಹೋಗುವುದು? ನಿನ್ನ ನೆರೆಯಲ್ಲಿ ಅನೇಕ ಬಡವರಿದ್ದಾರೆ, ಅವರಿಗೆ ಕೊಟ್ಟು ಬಿಡು ಹಣ, ಒಮ್ಮೆ ಉಮ್ರಾ ಮಾಡಿ ಸಾಕು. ಅಲ್ಲಾಹನ ಪ್ರವಾದಿ ಹೇಳುತ್ತಾರೆ, ಒಂದು ಉಮ್ರಾ ಅಲ್ಲ, ನಿನ್ನ ಸಮಾಜದಲ್ಲಿರುವಂತಹ ಶೋಷಿತರ ಶಬ್ದಕ್ಕೆ ನೀನು ಧ್ವನಿಯಾಗಿದ್ದರೆ, ನಿನ್ನ ಸಮಾಜದಲ್ಲಿರುವಂತಹ ಶೋಷಣೆಗೆ ವಿರುದ್ಧ ನೀನು ಶಬ್ದ ಎತ್ತಿದರೆ ಮತ್ತು ಶೋಷಿತ ವ್ಯಕ್ತಿ ನಿನ್ನ ಈ ಸಹಾಯವನ್ನು ಕಂಡು ಮುಗುಳ್ನಕ್ಕರೆ ನೀನು 1 ತಿಂಗಳ ಕಾಲ ಮಸೀದಿಯಲ್ಲಿ ಕೂತು ಈತಿಕಾಫ್ ನಿರ್ವಹಿಸಿದ ಪುಣ್ಯ ನಿನಗೆ ಲಭಿಸುತ್ತದೆ ಎಂದು ಪ್ರವಾದಿ ಮುಹಮ್ಮದ್ ಘೋಷಿಸುತ್ತಾರೆ. ಅಷ್ಟು ದೊಡ್ಡ ಸಮಸ್ಯೆಯ, ಅಷ್ಟು ದೊಡ್ಡ ನಮಗೆ ರಿವಾರ್ಡ್ ನಮಗೆ ಅಲ್ಲಾಹನ ಪ್ರವಾದಿ ಘೋಷಿಸಿದ್ದಾರೆ. ಆದರೆ ಮುಸಲ್ಮಾನರು ಕೇವಲ ತನಗಾಗಿ ಮಾತ್ರ ಹೋರಾಡುವುದಲ್ಲ, ಸಮಾಜದ ತಳಮಟ್ಟದಲ್ಲಿರುವಂತಹ ಪ್ರತಿಯೊಬ್ಬ ವ್ಯಕ್ತಿಯ ಸಮಸ್ಯೆಗೆ ಅವರು ಧ್ವನಿಗೂಡಿಸಬೇಕಾಗಿದೆ. ಆದರೆ ದುರಂತ ಏನೆಂದರೆ ಮುಸಲ್ಮಾನರು ಸ್ವತಃ ಶೋಷಿತರಾಗಿದ್ದಾರೆ. ನನ್ನ ಮಾತು ಕೊನೆಗೊಳಿಸಿ ಮುಂಚೆ ಹೇಳ್ತೇನೆ, ನೀವು ಒಂದು ವಿಚಾರವನ್ನು ನೆನಪಿಟ್ಟುಕೊಳ್ಳಿ, ಮುಸಲ್ಮಾನರು ಒಂದು ವಿಚಾರ ನೆನಪಿಟ್ಟುಕೊಳ್ಳಿ, ನಮ್ಮ ಸಮಸ್ಯೆಗಳಿಗೆ ಪರಿಹಾರ ಈ ದೇಶದ ಯಾವುದೇ ರಾಜಕೀಯ ಪಕ್ಷದಿಂದ ನಿರೀಕ್ಷಿಸಬೇಡಿ ಮತ್ತು ಅವರ ಬಳಿ ಹೋಗಲೂ ಬೇಡಿ.
ನೀವು ತೀರ್ಮಾನ ಮಾಡಿ ಮುಸಲ್ಮಾನರ ಸಮಸ್ಯೆಗಳು ಏನು ಮೊದಲು ಅಧ್ಯಯನ ಮಾಡಿ. ಆ ಸಮಸ್ಯೆಗಳಿಗೆ ಈ ದೇಶದ 30 ಕೋಟಿ ಮುಸಲ್ಮಾನರು ತಯಾರಾದರೆ ಖಂಡಿತವಾಗಿ ಪರಿಹಾರಗೊಳ್ಳುತ್ತದೆ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತನ್ನ ಬದುಕಿನಲ್ಲಿ ಅದನ್ನು ತೋರಿಸಿಕೊಟ್ಟರು, ಅದನ್ನು ಸಾಧಿಸಿಕೊಟ್ಟರು. ಎಷ್ಟೇ ದೊಡ್ಡ ಸಮಸ್ಯೆ ಬಂದರೂ ಕೂಡ ಅಬೂ ಜಹಲ್ ಬಳಿ ಹೋಗಲಿಲ್ಲ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ನೀರಿನ ಅಭಾವ ಬಂತು, ಆಹಾರದ ಅಭಾವ ಬಂತು, ತನ್ನ ಅನುಯಾಯಿಗಳಿಗೆ ಪೆಟ್ಟು ಬಿತ್ತು. ಆಗಲೂ ಕೂಡ ಹೋಗಿ ಶಾಂತಿ ಕಾಪಾಡಿ, ಸೌಹಾರ್ದತೆ ಕಾಪಾಡಿ, ನನ್ನ ಅನುಯಾಯಿಗಳನ್ನು ಬಿಟ್ಟು ಬಿಡಿ ಹೇಳಲಿಲ್ಲ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಒಂದು ಗುರಿ ಇಟ್ಟು ಹೋರಾಡಿದ್ರು. ಕೊನೆಗೆ ಜಗತ್ತು ಪ್ರವಾದಿಯ ಪಾದದಡಿಗೆ ಬಂತು. ಆದ್ದರಿಂದ ಶೋಷಣೆ ವಿರುದ್ಧ ಹೋರಾಡುವವರು ಮೊದಲು ಶೋಷಣೆ ಏನು ಅರ್ಥ ಮಾಡಿಕೊಳ್ಳಿ ಮತ್ತು ತೀರ್ಮಾನ ಮಾಡಿ, ಈ ಶೋಷಣೆ ವಿರುದ್ಧ ನನ್ನ ಉಸಿರಿರುವ ತನಕ ನಾನು ಹೋರಾಡುತ್ತೇನೆ. ವಾಕ್ರು ಜಾವಾನ ಅಲ್ಹಮ್ದುಲಿಲ್ಲಾಹ್.